ಆರ್ ಅಶೋಕ್ ಸಿದ್ದರಾಮಯ್ಯನವರ ಆಡಳಿತ ಹೇಗಿದೆ ಅಂತೀರಿ? ಕೆಲಸ ಮಾಡೋಕ್ಕೆ ಅವ್ರ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಪ್ರಶ್ನೆ ಕೇಳೋದು ತಪ್ಪಾಗಿದೆಯಾ? ಧಮ್ಕಿ. ಯತ್ನಾಳ್ ಅವರು ಮರಳಿ ಬರ್ತಾರೆ ಪಕ್ಷಕ್ಕೆ? ರಾಹುಲ್ ಗಾಂಧಿ ಅವರು ಕೆಂಪು ಪುಸ್ತಕವನ್ನ ಹಿಡಿದುಕೊಂಡು, ರಾಹುಲ್ ಗಾಂಧಿ ಅಂದ್ರೆ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲದೆ ಇರ್ತಕ್ಕಂಥವ್ರು, ಮೆಚುರಿಟಿ ಇಲ್ಲ, ವೋಟ್ ಚೋರಿ ಆಗಿದೆ ಅಂತ ಅವರು ನಾಲಾಯಕ್. ಸಾಕಷ್ಟು ಸದ್ದಾಗ್ತಿರೋದು ಈ ಟನಲ್ ಅಂತ. ದೇವರು ಬಿಟ್ರೆ ನನ್ನ ತಡೆಯಕ್ಕೆ ಯಾರೂ ಸಾಧ್ಯ ಇಲ್ಲ ಅಂತ. ಹಿಂದೆ ರಾವಣನು ಹಂಗೆ ಹೇಳ್ದ. ಏನಾಯ್ತು ರಾವಣನ ಕತೆ? ಈ ನವೆಂಬರ್ ಕ್ರಾಂತಿ ಆಗುತ್ತಾ ನಿಜಕ್ಕೂ? ಅವರು ಅಂಥ ಸಂದರ್ಭ ಬಂದಿದ್ದೇ ಆದರೆ ಆರ್ ಅಶೋಕ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ವೀಕ್ಷಕರೇ ನಮಸ್ಕಾರ, ಟಾಕ್ ಟಾನಿಕ್ಗೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ಇವತ್ತು ಮತ್ತೊಬ್ಬ ನಮ್ಮ ಜೊತೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಅತಿಥಿ ಇದ್ದಾರೆ. ಸುದೀರ್ಘವಾಗಿರ್ತಕ್ಕಂತಹ ರಾಜಕೀಯ ಜೀವನದಲ್ಲಿ ವಿವಿಧ ಮಜಲುಗಳನ್ನು ದಾಟಿ ಇವತ್ತು ವಿಪಕ್ಷ ನಾಯಕರು ಕೂಡ ಆಗಿದ್ದಾರೆ. ಆರ್ ಅಶೋಕ್ ಸರ್, ಸ್ವಾಗತ ನಿಮಗೆ. ನಮಸ್ಕಾರ ಸರ್, ಹೇಗಿದ್ದೀರಿ? ವಿರೋಧ ಪಕ್ಷ ಅಂದರೆ ಸರ್ಕಾರಕ್ಕೆ ಒಂದು ರೀತಿ ಬುದ್ಧಿ ಪಾಠವನ್ನು ಹೇಳುವಂಥದ್ದು, ಜನರ ಸಮಸ್ಯೆಯನ್ನು ತೆಗೆದುಕೊಂಡು ಹೋರಾಟ ಮಾಡೋದೇ ವಿರೋಧ ಪಕ್ಷದ ನಾಯಕನ ಕೆಲಸ. ಆ ಕೆಲಸವನ್ನು ರಾಜ್ಯದ ಜನತೆ ಆಶೀರ್ವಾದದಿಂದ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದೀನಿ ಅನ್ನೋ ವಿಶ್ವಾಸದೊಂದಿಗೆ ಕೆಲಸ ಮಾಡ್ತಾ ಇದ್ದೀನಿ. ಸರ್, ನೀವು ವಿಪಕ್ಷ ನಾಯಕರು ಅನ್ನೋದಕ್ಕಿಂತ ಮುಂಚಿತವಾಗಿ ಒಬ್ಬ ಬೆಂಗಳೂರಿಗ, ಒಬ್ಬ ಕನ್ನಡಿಗ ಮತ್ತು ವಿಪಕ್ಷ ನಾಯಕನೂ ಕೂಡ ಹೌದು. ನಿಮ್ಮ ಈ ಮೂರು ವಿಚಾರದಲ್ಲಿ ಅಥವಾ ಮೂರು ಆಯಾಮದಲ್ಲಿ ಗಮನಿಸೋದಾದರೆ ಕಳೆದ 2.5 ವರ್ಷದ ಸಿದ್ದರಾಮಯ್ಯನವರ ಆಡಳಿತ ಹೇಗಿದೆ ಅಂತೇಳಿ? ನಾನು ಬೆಂಗಳೂರಲ್ಲೇ ಹುಟ್ಟಿದ್ದೀನಿ. ನಮ್ಮ ಪೂರ್ವಿಕರೆಲ್ಲ ಬೆಂಗಳೂರಲ್ಲಿ ವಾಸ ಇದ್ದವರು ಕೂಡ. ನಾವು ಬೆಂಗಳೂರನ್ನು ಪ್ರೀತಿಸೋವಂಥವ್ರು. ನಮಗೆ ಬೇರೆಯವ್ರ ಥರ ಈಗ ಡಿ ಕೆ ಶಿವಕುಮಾರ್ಗಾದರೆ ಕನಕಪುರ ಇದೆ, ಸಿದ್ದರಾಮಯ್ಯನವ್ರಿಗಾದರೆ ಮೈಸೂರು ಉಂಡಿ ಇದೆ. ನಮಗೇನೂ ಇಲ್ಲ. ನಾವು ಬೆಂಗಳೂರಲ್ಲೇ ಹುಟ್ಟಿದಿರಿ, ಇಲ್ಲೇ ಬದುಕಬೇಕು, ಇಲ್ಲೇ ಸಾಯಬೇಕು, ಇಲ್ಲೇ ಜೀವನ ಮಾಡಬೇಕು. ಆದರೆ ಆ ಬೆಂಗಳೂರು ಕಳೆದ 2.5 ವರ್ಷದಲ್ಲಿ ನಾವು ಬೆಂಗಳೂರಿನ ಈ ವಾತಾವರಣ, ಟ್ರಾಫಿಕ್ಕು, ಕಸದ ಸಮಸ್ಯೆ, ಅಭಿವೃದ್ಧಿ ಇಲ್ಲದೆ ಇರೋದು, ಗುಂಡಿಗಳು, ಗಿನ್ನೀಸ್ ರೆಕಾರ್ಡ್ ಆಗುವಷ್ಟು ಗುಂಡಿಗಳು ಬೆಂಗಳೂರು ಒಂದರಲ್ಲೇ ಬಿದ್ದಿದೆ. ಇನ್ನು ಕರ್ನಾಟಕದೆಲ್ಲ ಸೇರಿಸಿದ್ರೆ ವರ್ಲ್ಡ್ ರೆಕಾರ್ಡ್ ಕೊಟ್ಟೋಗ್ತಿದೆ. ಅಷ್ಟು ಅಧ್ವಾನದ ಸ್ಥಿತಿಯಲ್ಲಿ ಬೆಂಗಳೂರನ್ನು ನೋಡ್ತಾ ಇದ್ದೀರಿ. ಬೆಂಗಳೂರನ್ನ ಮೊದಲು ಎಲ್ಲರೂ ಐ ಲವ್ ಬೆಂಗಳೂರು ಅನ್ನೋರು. ನಾವು ಹಿಂದೆ ಎಲ್ಲ ನೋಡಿದ್ರಿ, ಪ್ರತಿಯೊಬ್ಬರು ಕೂಡ ಐ ಲವ್ ಬೆಂಗಳೂರು ಅನ್ನೋರು. ಇವತ್ತು ಬಾಯ್ ಬಾಯ್ ಬೆಂಗಳೂರು ಅಂತಾರೆ, ಗುಡ್ ಬೈ ಬೆಂಗಳೂರು ಅಂತಾರೆ. ಒಂದು ಕಡೆ ಇಂಡಸ್ಟ್ರೀಸ್ ಅವರೆಲ್ಲ ಗುಡ್ ಬೈ ಹೇಳ್ತಾ ಇದ್ದಾರೆ. ಬರ್ತಾ ಇರೋ ಇಂಡಸ್ಟ್ರೀಸ್ ಎಲ್ಲ ಬೆಂಗಳೂರಿಂದ ಆಚೆ ಹೋಗ್ತಾ ಇದೆ. ಉದ್ಯೋಗ ನಷ್ಟ ಆಗಿದೆ. ಈಗ ಒಂದು AI ಒಂದು ಕಂಪ್ನಿನೇ ಇವತ್ತು 30,000 ಉದ್ಯೋಗ ಬರ್ತಾಯಿತ್ತು, ಅದು ಹೋಗಿದೆ. 1,30,000 ಕೋಟಿ ಇನ್ವೆಸ್ಟ್ ಬರಬೇಕಾಯಿತು ಬೆಂಗಳೂರಿಗೆ, ಅದು ಹೊರಟೋಗಿದೆ. ಅದು ಒಂದು ಕಡೆ. ಜನನೂ ಕೂಡ ಸಾಮಾನ್ಯ ಜನ ಯಾರು ಇಲ್ಲಿ ವಾಸ ಮಾಡ್ತಾಯಿದ್ರು, ಪ್ರೀತಿಯಿಂದ ಈ ಪರಿಸರವನ್ನು ಇಷ್ಟಪಡ್ತಾಯಿದ್ರು, ಗ್ರೀನ್ ಬೆಂಗಳೂರು ಅಂತ ಹೇಳ್ತಾಯಿದ್ರು. ಈಗ ಗ್ರೀನ್ ಬೆಂಗಳೂರು ಹೋಗಿ ಪೊಲ್ಯೂಟೆಡ್ ಬೆಂಗಳೂರು ಆಗ್ಬಿಟ್ಟಿದೆ. ಅದರಿಂದ ಈ ಸರ್ಕಾರ, ಸಿದ್ದರಾಮಯ್ಯನವ್ರಿಗೆ ಬೆಂಗಳೂರು ಬಗ್ಗೆ ಏನೂ ಕಾಳಜಿ ಇಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆ ಕನಸಲ್ಲೇ, ಆ ಗುಂಗಲ್ಲೇ ಕಳೆದ 2.5 ವರ್ಷದಿಂದ ಅದರಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಹೊರತು ಮುಖ್ಯಮಂತ್ರಿ ಹೇಗಾಗಬೇಕು, MLAಗಳನ್ನ ಹೇಗೆ ಹೊಲಿಸ್ಕೊಬೇಕು, ಕೇಂದ್ರದ ನಾಯಕರಿಗೆ ಹೇಗೆ ಕಪ್ಪ ಕಾಣಿಕೆ ಕೊಡಬೇಕು, ಇದನ್ನು ನೋಡ್ತಾ ಇದ್ದಾರೆ ಹೊರತು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಅವರು ಕೂಡ ಗಮನ ಹರಿಸಿಲ್ಲ. ಒಂದು ರೀತಿ ಕಳೆದ 2 ವರ್ಷದಿಂದನೂ ಕೂಡ ನೆಗ್ಲೆಕ್ಟೆಡ್ ಬೆಂಗಳೂರು ಆಗಿದೆ. ಅಲ್ಲ, ಈಗ ಪ್ರಶ್ನೆ ಕೇಳೋದೇ ತಪ್ಪಾಗಿದೆಯಾ? ನಮಗಿಂತ ಸಮಸ್ಯೆ ಆಗ್ತಾ ಇದೆ, ಇಲ್ಲಿ ರಸ್ತೆ ಹೀಗಾಗಿದೆ ಅಂತ ಪ್ರಶ್ನೆ ಕೇಳೋದೇ ತಪ್ಪ ಅಂತ? ಅಲ್ಲ, ನೀವು ಪ್ರಶ್ನೆ ಕೇಳಿದ್ರೆ ಧಮಕಿ ಹಾಕ್ತಾರೆ. ಇಂಡಸ್ಟ್ರೀಸ್ ಅವ್ರು ಹೇಳಿದ್ರೆ ಧಮಕಿ ಹಾಕ್ತಾರೆ. ಜನಸಾಮಾನ್ಯರು ಕೇಳಿದ್ರೆ ಅವ್ರಿಗೆ ಏನು ಹಿಂದೆ ಇರಲಿಲ್ವಾ, ನೀವೇನು ಟ್ಯಾಕ್ಸ್ ಕಟ್ತೀರಾ, 108 ಪ್ರಶ್ನೆಗಳು ಕೇಳಿದವ್ರಿಗೆ ರಿವರ್ಸ್ ಉತ್ತರ ಕೊಡೋವಂಥ. ಯಾಕಂದರೆ ಅವ್ರಿಗೆ ಅನಿಸ್ಬಿಟ್ಟಿದೆ, ನಾವು ಏನು ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲ, ದೇವರು ಭಗವಂತ ಬಂದರೂ ಬೆಂಗಳೂರನ್ನ ಉದ್ಧಾರ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಅನಿಸ್ಬಿಟ್ಟಿದೆ ಬೆಂಗಳೂರಲ್ಲಿ ನಾವೇನು ಮಾಡೋಕ್ಕಾಗಲ್ಲ, ಡೆವಲಪ್ಮೆಂಟು. ಕಾಂಗ್ರೆಸ್ ಅಸಮರ್ಥವಾಗಿದೆ. ಯಾಕಂದರೆ ದುಡ್ಡಿಲ್ಲ ಅವ್ರ ಹತ್ರ, ಖಜಾನೆ ಖಾಲಿಯಾಗಿದೆ, ಹಣ ಇಲ್ಲ. ಸೊ ಕೆಲಸ ಮಾಡೋಕ್ಕೆ ಅವ್ರ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಈ ದೃಷ್ಟಿಯಿಂದ ಯಾರ್ಯಾರು ಕೇಳ್ತಾರೋ ಅವ್ರಿಗೆ ಧಮಕಿ ಹಾಕೋದು, ಸಬೂಬು ಹೇಳೋದು, ಸುಮ್ಮನೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅನ್ನೋದು, ಟನಲ್ ಮಾಡ್ತೀನಿ ಅನ್ನೋದು, ಆಕಾಶಕ್ಕೆ ಏಣಿ ಹಾಕ್ತೀನಿ ಅನ್ನೋದು, ಚಂದ್ರಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಟೂರ್ ಅನ್ನೋದು, ಇದೇ ಆಗೋಗ್ಬಿಟ್ಟಿದೆ ಹೊರತು
ಯಾವುದು ಕಾಂಕ್ರೀಟಾಗಿ ಏನು ಮಾಡ್ತಾ ಇಲ್ಲ ಅವರು. ಈಗ ಬ್ರ್ಯಾಂಡ್ ಬೆಂಗಳೂರು ಅಂದ ತಕ್ಷಣ ಕಾಂಕ್ರೀಟಾಗಿ ಏನು ಮಾಡಿದ್ರಿ? ಕಾಂಕ್ರೀಟಾಗಿ ನಾನು ಒಂದು 50,000 ಕೋಟಿ ಬಿಡುಗಡೆ ಮಾಡಿದ್ದೀನಿ ಬೆಂಗಳೂರಿಗೆ ಡೆವಲಪ್ಮೆಂಟ್ಗೆ ಅಂತ ಹೇಳ್ಬೇಕಾಯ್ತು. ಏನೂ ಇಲ್ಲ, ಏನು ಮಾಡಲಿಲ್ಲ. ಬರೀ ಟನಲ್ ರೋಡ್ ಅಂತಾರೆ. ಆ ಟನಲ್ ರೋಡ್ ಆಗೋದು ಯಾವಾಗ? ಇವತ್ತಿಗೇನು ಆಗಲ್ಲ, ಇನ್ನು 10 ವರ್ಷಕ್ಕೋ ಏನೋ ಅದು ಬರೋದು, ಅದು ಗ್ಯಾರಂಟಿ ಇಲ್ಲ. ಅದರಿಂದ ವಿಷನ್ ಇಲ್ಲದೆ ಇರತಕ್ಕಂಥ ರಾಜ್ಯ ಸರ್ಕಾರ ಬೆಂಗಳೂರನ್ನು ಹಾಳುಗೆ ಮಾಡಿದೆ. ನೋಡಿ, ಇತ್ತೀಚೆಗೆ ಒಂದು ಡೆವಲಪ್ಮೆಂಟ್ ಆಯಿತು. ಏನಂದರೆ ಈಗ ಕಿರಣ್ ಮಜುಮ್ದಾರ್ ಶಾ ಅವರು ಮತ್ತು ಮೋಹನ್ ದಾಸ್ ಪೈ ಅವರು ಈ ಥರ ಸಮಸ್ಯೆ ಆಗ್ತಾ ಇದೆ, ಇಲ್ಲಿ ಚೈನಾದಿಂದ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಬಂದಿದ್ದರು, ಅವ್ರು ನಮಗೆ ನೀವು ಬೆಂಗಳೂರು ಹೀಗೆ ಯಾಕೆ ಇಟ್ಕೊಂಡಿದ್ದೀರಿ ಅಂತ ಒಂದು ಟ್ವೀಟ್ ಮಾಡಿದರು, ಪ್ರಶ್ನೆಯನ್ನು ಮಾಡಿ ಸರ್ಕಾರಕ್ಕೆ. ಸರಿಯಾಗಿ ಮಾಡಿಸಿ, ಇದನ್ನು ಕಸದ ಕೆಲಸವನ್ನು, ಕಸಕ್ಕೆ ಮುಕ್ತಿಯನ್ನು ಕೊಡಿ, ರಸ್ತೆ ಸರಿ ಮಾಡಿಸಿ ಅಂತ. ಆದರೆ ನಿರಂತರವಾಗಿ ಅವರನ್ನು ಆನ್ಲೈನಾಗಿ ಎಷ್ಟು ಹಾಂಟ್ ಮಾಡಲಾಯ್ತಂದರೆ, ಕೊಂಕಣಿ ಮೋಹನ್ ದಾಸ್ ಪೈ, ಗುಜರಾತಿ ಕಿರಣ್ ಮಜುಮ್ದಾರ್ ಶಾ ಅಂಥೇಳಿ ಕನ್ನಡದ ಆ್ಯಂಗಲನ್ನು ತರಲಾಯಿತು. ನಿರಂತರವಾಗಿ ಅವ್ರನ್ನ ಟಾರ್ಗೆಟ್ ಮಾಡಲಾಯಿತು. ಆದರೆ ಅವರ ಜೊತೆಯಲ್ಲಿ ಡಿನ್ನರ್ ಪಾರ್ಟಿಯಾಗಿ ಬರ್ತಿದ್ದಾಗೆ ಇವತ್ತು ಯಾರೂ ಅದನ್ನು ಪ್ರಶ್ನೆ ಮಾಡ್ತಿಲ್ಲ. ಇವತ್ತು ಅವರು ಮತ್ತೆ ಸಾಧಕರಾಗಿ ಮರಳಾಗಿದ್ದಾರೆ. ಅಂದರೆ ಪ್ರಶ್ನೆ ಕೇಳಿದಾಗ ಈ ರೀತಿಯಾಗಿ ಬೇರೆ ಬೇರೆ ಆಯಾಮಗಳಲ್ಲಿ ಹಾಂಟಿಂಗನ್ನು ಮಾಡುವಂಥದ್ದು, ಇದೇನ ಡೆಮೋಕ್ರಸಿಯನ್ನು ಉಳಿಸೋದು ರಾಹುಲ್ ಗಾಂಧಿ ಅವರ ತತ್ವ ಅಂತ. ಈಗ ಅವ್ರು ಟ್ಯಾಕ್ಸ್ ಕೊಡಬೇಕಾದ್ರೆ ಇವರು ಬಿಹಾರದವರು, ಕೊಂಕಣಿ, ಮಂಗಳೂರವರು ಇವರೆಲ್ಲ ಹೇಳ್ಬೇಕಾಯ್ತಲ್ಲ, ಅವ್ರ ಹತ್ರ ಟ್ಯಾಕ್ಸ್ ತೊಗೊಂಡ್ರಿ, ಅವ್ರ ಹತ್ರ ಹಣ ತೊಗೊಂಡಿದ್ದೀರಾ ಬೆಂಗಳೂರು ಡೆವಲಪ್ಮೆಂಟ್ಗೆ. ಮತ್ತು ಬೆಂಗಳೂರು ನೀನು ಭಾಳಷ್ಟು ಕೊಟ್ಟಿದೆ ಅಂತ ಹೇಳಿ ಕಿರಣ್ ಮಜುಮ್ದಾರ್ಗೆ ಹೇಳ್ತೀರಾ, ಮೋಹನ್ ದಾಸ್ ಪೈಗೆ ಹೇಳ್ತೀರಾ ಬೆಂಗಳೂರು ನಿಮಗೆಲ್ಲ ಭಾಳಷ್ಟು ಕೊಟ್ಟಿದೆ ಅಂತ. ಅವ್ರು ಯಾರು ಬೆಂಗಳೂರನ್ನ ಬೈದಿಲ್ಲ. ಅವ್ರು ಯಾರು ಕಿರಣ್ ಮಜುಮ್ದಾರ್ ಆಗಲಿ ಪೈಯವರಾಗಲಿ ಯಾರೂ ಕೂಡ ಬೆಂಗಳೂರನ್ನ ಬೈದಿಲ್ಲ. ಸರ್ಕಾರನ ಚಿಮಾರಿ ಹಾಕಿರೋದು, ಸರ್ಕಾರಕ್ಕೆ ಆ ಭಾಷೆಯಲ್ಲಿ ಹೇಳಿರೋವಂಥದ್ದು, ಅದನ್ನು ತಿರುಗಿಸ್ತಾ ಇದ್ದಾರೆ ಬೆಂಗಳೂರು ಮೇಲೆ ಹೇಳೋದು ಅಂತ. ಬೆಂಗಳೂರು ಮೇಲೆ ಅವರೇನೇ ಕಾಮೆಂಟ್ ಮಾಡಿಲ್ಲಲ್ಲ, ನಿಮ್ಮ ಮೇಲೆ ಕಾಮೆಂಟು ಕಾಮ್ ಚೋರ್ ಅಂತ ಮಾಡ್ತಾ ಇದ್ದಾರೆ. ಕೆಲಸ ಮಾಡ್ತಾ ಇಲ್ಲ, ಕಾಮ್ ಚೋರ್ ನೀವು, ಸೋಮಾರಿಗಳು, ಹಣ ಬಿಡುಗಡೆ ಮಾಡಿಲ್ಲ ಅಂಥೇಳಿ ನಿಮ್ಮ ಮೇಲೆ ಮಾಡ್ತಾ ಇದ್ದಾರೆ ಹೊರತು ಬೆಂಗಳೂರು ಮೇಲೆ ಅವ್ರು ಮಾಡ್ತಾ ಇಲ್ಲ. ಅವರು ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಕಟ್ತಾರೆ. ಇವರು ಡೆಲ್ಲಿಗೆ ಹೋಗ್ತಾರೆ, ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೇಳಿ ಮೋದಿಗೆ ಹೋಗಿ ಮನವಿ ಕೊಡ್ತಾರೆ. ಇಲ್ಲಿ ಅವರು ಕೇಳ್ತಾರೆ, ಈಗ ಎಲ್ಲ ಇಂಡಸ್ಟ್ರೀಸವರು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಇಂಡಸ್ಟ್ರೀಸ್ ಅವರೆಲ್ಲ ಸ್ಟ್ರೈಕ್ ಮಾಡಿದ್ರೆ ಏನಾಗುತ್ತೆ ನಿನ್ನ ಕತೆ? ಜ್ಞಾನ ಬೇಡವಾ ನಿಮಗೆ? ಧಮ್ಕಿ ಹಾಕೋದು ಬಿಟ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ನೋಡಿ. ಗುಂಡಿ ಮುಚ್ತೀನಿ ಅಂದರು, ಒಂದು ವಾರದಲ್ಲಿ ಮುಗೀತು. ಮುಖ್ಯಮಂತ್ರಿ ಗಡುವು ಮುಗಿದೋಯ್ತು, ಗುಂಡಿಗಳು ಹಂಗೆ ಇದೆ, ಏನೂ ಆಗಿಲ್ಲ. ಸುಮ್ಮನೆ ಜನಗಳ ಕಣ್ಣು ಒರೆಸೋಕ್ಕೆ ಒಂದು ವಾರದಲ್ಲಿ ಎಲ್ಲ ಮುಗಿದೋಗ್ತೈತೆ ಅಂತ. ಅದೇ ಗುಂಡಿ, ಅದೇ ರಸ್ತೆ, ಅದೇ ಕಸ ಸರ್ವನಾಶ ಮಾಡಿಬಿಟ್ರು. ಬೆಂಗಳೂರಿನ ಇತಿಹಾಸವನ್ನು, ಆ ಬ್ರ್ಯಾಂಡ್ ಬೆಂಗಳೂರಿಗಿದ್ದಂಥ ಗೌರವವನ್ನು ಹಾಳು ಮಾಡಿದಂಥವ್ರು ಈ ಕಾಂಗ್ರೆಸ್ನವರು. ನಾವು ಒಂದು ವಿಷಯವನ್ನು ಗಮನಿಸ್ತಾ ಇರ್ತೀವಿ. ಬಿ ಜೆ ಪಿ ಏನಾದರೂ ಅಧಿಕಾರದಲ್ಲಿದ್ದಾಗ ಸಾಮಾನ್ಯವಾಗಿ ಈಗ ಪಂಚಮಸಾಲಿಗಳ ಹೆಸರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಯಿತು. ಅದೇ ರೀತಿಯಾಗಿ ಕನ್ನಡದ ಹೆಸರಿನಲ್ಲಿ ಬೀದಿಗಿಳಿತಾರೆ, ರೈತ ಸಂಘಟನೆಗಳು ಬೀದಿಗಿಳಿತವೆ. ಕಾಂಗ್ರೆಸ್ಸಲ್ಲಿದ್ದಾಗ ಈ ಥರವಾದಂಥ ಪ್ರತಿಭಟನೆಯ ಬಿಸಿ, ಸಂಘಟಿತ ಪ್ರತಿಭಟನೆಯ ಬಿಸಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಷ್ಟಾಗಿ ತಲುಪೋದಿಲ್ಲ, ಅಥವಾ ಆ ರೀತಿ ಪ್ರತಿಭಟನೆಯೂ ಆಗೋದಿಲ್ಲ. ಅಂದರೆ ಇದರ ಅರ್ಥ ಬಿ ಜೆ ಪಿಗೆ ಆ ರೀತಿಯಾಗಿ ಸಂಘಟನೆಗಳ ಜೊತೆಯಲ್ಲಿ ಸಂಘಟನಾತ್ಮಕವಾಗಿ ಪ್ರತಿಭಟನೆ ಮಾಡೋದಕ್ಕಾಗ್ತಿಲ್ವಾ, ಅಥವಾ ಕಾಂಗ್ರೆಸ್ ಇದ್ದಾಗ ಎಲ್ಲವೂ ಕೂಡ ಸುಸೂತ್ರವಾಗಿರುತ್ತಾ? ಧಮ್ಕಿ ಯಾರೇ ಹಾಕಿದ್ರು ಅವ್ರ ಮೇಲೆ ಧಮ್ಕಿ ಹಾಕೋದು, ಕೇಸ್ ಹಾಕೋದು, ಆ ಮಠಗಳನ್ನ ಒಡೆಯೋದು, ಆ ಜಾತಿಗಳನ್ನ ಒಡೆಯೋದು, ಇದೆಲ್ಲ ಕಾಂಗ್ರೆಸ್ಸಿನ ಪದ್ಧತಿ. ಇದು ಈ ಪದ್ಧತಿಯಿಂದನೇ ಇವತ್ತು ಬೆಂಗಳೂರಲ್ಲಿ ಸ್ಟ್ರೈಕ್ ಇರ್ಬೋದು, ಬೇರೆ ಇರ್ಬೋದು, ಡೆಮೋಕ್ರಸಿನೇ ಹಾಳು ಮಾಡಿಬಿಟ್ಟಿದ್ದಾರೆ. ಪ್ರಜಾಪ್ರಭುತ್ವನೇ ಒಂದು ರೀತಿ ಹಾಳಾಗ್ಬಿಟ್ಟಿದೆ. ಮತ್ತು ರಾಹುಲ್ ಗಾಂಧಿ ಅವರು ಕೆಂಪು ಪುಸ್ತಕವನ್ನು ಹಿಡಿದುಕೊಂಡು ಸಂವಿಧಾನ ಉಳಿಸಿ ಅಂತಿರ್ತಾರೆ. ಇದು ನಾಟಕ ಅಷ್ಟೇ. ರಾಹುಲ್ ಗಾಂಧಿ ಒಂದು ನಾಟಕ ಆಡ್ತಾ ಇದ್ದಾರೆ ಅಷ್ಟೇ. ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ. ಏನು ಮಾತಾಡ್ತಾ ಇದ್ದೀನಿ ಅನ್ನೋದು. ವಿದೇಶಕ್ಕೆ ಹೋಗ್ತಾರೆ, ಭಾರತವನ್ನು ಬೈತಾರೆ. ಪಾಕಿಸ್ತಾನದಲ್ಲಿ ಇವರು ಪಾಪ್ಯುಲರ್ ಫಿಗರು. ಯಾಕೆಂದರೆ ಆಪರೇಷನ್ ಸಿಂಧೂರ್ ಫೇಲ್ಯೂರ್ ಅಂತ ಹೇಳಿದ್ರು. ನಮ್ಮ ಸೈನಿಕರು, ನಾವು ದೇಶಕ್ಕೆ ಕೀರ್ತಿ ತಂದಿದ್ದೀರಿ ಅಂತ ನಮ್ಮ ಸೈನಿಕರು ಜನಗಳ ಮುಂದೆ ಎದೆ ಉಬ್ಬಿಸಿ ಮಾತಾಡ್ತಾ ಇದ್ದಾರೆ. ಈ ಕಾಂಗ್ರೆಸ್ ಅವರು ನೀವು ಏನು ಮಾಡಿದ್ದೀರಾ ಅಂತ ಕ್ವಶನ್ ಮಾಡ್ತಾ ಇದ್ದಾರೆ ಸೈನಿಕರಿಗೆ. ಅಂದರೆ ರಾಹುಲ್ ಗಾಂಧಿ ಅಂದರೆ ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲದೆ ಇರ್ತಕ್ಕಂಥವ್ರು. ಕಾಮನ್ ಸೆನ್ಸ್ ಇಲ್ಲ, ಮೆಚ್ಯೂರಿಟಿ ಇಲ್ಲ. ಆ ಪೊಸಿಷನ್ ಲೀಡ್ರ್ ಆಗಿದ್ದಾರೆ. ಆ ಪಾರ್ಲಿಮೆಂಟಲ್ಲಿ ಅವರ ಸ್ಟೈಲ್ ನೋಡ್ಬಿಟ್ರೇ ಭಯ ಆಗೋತದೆ. ಇದುವರೆಗೂ ಪಾರ್ಲಿಮೆಂಟಲ್ಲಿ ಎಂತೆಂಥವ್ರು ಆ ಪೊಸಿಷನ್ ಲೀಡ್ರ್ ಆಗಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿಯಿಂದ ಹಿಡಿದು ಬೇರೆ ಭಾಳ ಜನ ಅಪೋಸಿಷನ್ ಲೀಡ್ರ್ಗಳಾಗಿದ್ದಾರೆ. ಈ ಥರ ಹುಡುಗಾಟಿಕೆಯ ಅಪೋಸಿಷನ್ ಲೀಡ್ರನ್ನ ಇತಿಹಾಸದಲ್ಲಿ ನೋಡೋಕ್ಕೆ ಸಾಧ್ಯ ಇದೆ.
ಅದೇ ಒಂದು ಕಡೆ ಕಾಂಗ್ರೆಸ್ ಹೇಳುತ್ತೆ ಡೆಮೋಕ್ರಸಿ ಉಳಿಸಿ ಅಂತ, ಇನ್ನೊಂದು ಕಡೆ ಇಲ್ಲಿ ಪ್ರಶ್ನೆ ಮಾಡಿದವ್ರ ಮೇಲೆ ಇಷ್ಟು ಒತ್ತಡಗಳು, ಅವ್ರ ಮೇಲೆ ಕೇಸ್ಗಳು. ನಾವು ಇವತ್ತು ಸೋಷಿಯಲ್ ಮೀಡಿಯಾವನ್ನು ನೋಡ್ತಾ ಇದ್ದರೆ ಇಲ್ಲಿ ಇನ್ನೊಂದು ಎಸ್ಪೆಷಲಿ BJP ಬೆಂಬಲಿಗರು ಏನಿದ್ದಾರೆ ಸಾಕಷ್ಟು ಜನ ಒಂದು ಅಲವತ್ತುಕೊಳ್ತಾ ಇರ್ತಾರೆ. ನಾವು ಏನೇ ಪ್ರಶ್ನೆ ಮಾಡಿದರೂ ನಮ್ಮ ಮೇಲೆ ಕೇಸ್ ಹಾಕ್ತಾರೆ, FIR ಮಾಡಿಸ್ತಾರೆ. ಆದರೆ ನಮಗೆ ಯಾರು ಏನೇ ಅಂದರು, ಸನಾತನಿಗಳಿಗೆ ಬಾಯಿ ಬಂದಂಗೆ ಬೈತಾರೆ, ಬ್ರಾಹ್ಮಣರಿಗೆ ಬಾಯಿ ಬಂದಂಗೆ ಬೈತಾರೆ, ಲಿಂಗಾಯತರಿಗೆ ಬಾಯಿ ಬಂದಂಗೆ ಬೈತಾರೆ, ಜಾತಿಗಳಿಗೆ ಬಾಯಿ ಬಂದಂಗೆ ಬೈತಾರೆ. ಅವ್ರು ಯಾರು ಏನೇ ಬೈದರೂ ಕೂಡ ಅವ್ರಿಗೆ ಏನೂ ಆಗೋದಿಲ್ಲ. ನಾವೇನಾದರೂ ಒಂದು ಮರಳಿ ಉತ್ತರವನ್ನು ಕೊಟ್ಟರೆ ನಮ್ಮ ಮೇಲೆ ಕೇಸ್ ಹಾಕ್ತಾರೆ, ಆದರೆ ನಮ್ಮ ನಾಯಕರೇ ನಮ್ಮ ಬೆಂಬಲಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಜನ ಹೇಳ್ತಾರೆ. ನಾನೀಗ ಇಂಟ್ರ್ಯೂ ಮಾಡೋ ಸಂದರ್ಭದಲ್ಲಿ ಕೂಡ ಜನರನ್ನು ಕೇಳಿದಾಗ ಈ ರೀತಿಯಾದಂಥ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ನೋಡಿ, ಕಾಂಗ್ರೆಸ್ ತೆಗೊಳ್ಳುವಂಥದ್ದೇ ಅವ್ರದ್ದು. ರಾಮನ ಬಗ್ಗೆ, ಈಶ್ವರನ ಬಗ್ಗೆ, ದೇವ್ರ ಬಗ್ಗೆ, ನಮ್ಮ ಹಿಂದೂ ಧರ್ಮದ ಬಗ್ಗೆ ನಿರಂತರವಾಗಿ ಟೀಕೆಗಳು, ಪ್ರಧಾನಿಗಳ ಬಗ್ಗೆ ಕೂಡ ತುಂಬ ಬಾಯಿ ಮಾತಾಡ್ತಾರೆ. ಅವ್ರದ್ದು ಕಾಂಗ್ರೆಸ್ ಅವರು ಬಾಯಿ ತೆಗೆದ್ರೆ ವಲಸೆ. ಯಾಕೆಂದರೆ ಅವ್ರಿಗೆ ಫ್ರಸ್ಟ್ರೇಷನ್ ಔಟಿದೆ. ಇನ್ನು ನರೇಂದ್ರ ಮೋದಿ 3ನೇ ಬಾರಿ ಗೆದ್ದುಬಿಟ್ಟಿದ್ದಾರೆ. ಇನ್ನು ಅವ್ರದ್ದು ಸಾಧ್ಯನೇ ಇಲ್ಲ ಅನ್ನೋದು ಅವ್ರ ತಲೆಯಲ್ಲಿ ಬಂದುಬಿಟ್ಟಿದೆ. ಇನ್ನು ಕಾಂಗ್ರೆಸ್ಸು ನುಚ್ಚು ನೂರಾಗೋಗಿದೆ, 108 ಪಾರ್ಟಿಗಳಾಗ್ಬಿಟ್ಟಿದೆ. ಅವ್ರಿಗೆ ಭಯ ಬಂದುಬಿಟ್ಟಿದೆ, ಆ ಒಂದು ಫ್ರಸ್ಟ್ರೇಷನ್ ಇದೆ, ಇನ್ನು ನಾವು ಬರಲ್ಲ ಅಂತ. ಅದಕ್ಕೆ ಹುಚ್ಚುಚ್ಚಾಗಿ ಮಾತಾಡ್ತಾರೆ ಅಷ್ಟೇ. ನನಗನ್ಸುತ್ತೆ ಈ ಸರ್ಕಾರ ಇನ್ನೊಂದು 2 ವರ್ಷ ಅವಧಿ ಇದೆ ಅವ್ರ ಟರ್ಮ್ ಅಷ್ಟೇ. ಅದರಲ್ಲಿ ಮಧ್ಯೆ ಬಿದ್ದೋದ್ರು ಬಿದ್ದೋಗ್ಬೋದು. ಅದಕ್ಕೆ ಇವತ್ತು RSS ಬಗ್ಗೆ, RSSನ ರೂಟ್ ಮಾರ್ಚ್ ಬಗ್ಗೆ, ಆ ಗಣವೇಶದ ಬಗ್ಗೆ ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ RSSದು ಪಥಸಂಚಲನ ಆಗಿದೆಯಪ್ಪ. ಈಗ ಯಾವುದೋ ಒಂದು ಕಡೆ ಚಿತ್ತಾಪುರದಲ್ಲಿ ಮಾತ್ರ ಇವರು ಕಿತಾಪತಿ ಮಾಡ್ಕೊಂಡು ಕೋರ್ಟ್ ಮೆಟ್ಲು ಹೇಳಿದ್ದಾರೆ. ಅವಶ್ಯಕತೆ ಇತ್ತ? ಇದರ ಅವಶ್ಯಕತೆನೇ ಇರಲಿಲ್ಲ. ನನಗನ್ಸುತ್ತೆ ಒಳ್ಳೆಯದೇ ಆಯಿತು ಅಂತ ಈ ಥರ ಮಾಡಿದ್ದರಿಂದ ಇಡೀ ರಾಜ್ಯದ ಜನತೆಗೆ RSS ಅಂದರೆ ಏನು, ಪಥಸಂಚಲನ ಅಂದ್ರೇನು, RSS ಡ್ರೆಸ್ ಅಂದರೆ ಏನು, RSSನ ವಿಚಾರಗಳೇನು ಇಡೀ ಕರ್ನಾಟಕ ಗೊತ್ತಾಯಿತು. ಅದಕ್ಕೆ ಧನ್ಯವಾದ ಹೇಳ್ಬೇಕು ನಾನು ಈ ಖರ್ಗೆಗೆ. ಈ ರೈಸ್ ಮಾಡಿಲ್ಲ ಅಂದರೆ ಜನಕ್ಕೆ ಇಷ್ಟೊಂದು ವಿಚಾರ ಗೊತ್ತಾಗ್ತಾ ಇರಲ್ಲ. ಅದರಿಂದ RSS ಬಗ್ಗೆ ಇರೋ ಒಳ್ಳೆಯ ಒಂದು ಗುಣ ನಡತೆ ಇವೆಲ್ಲನೂ ಕೂಡ ರಾಜ್ಯದ ಜನತೆ ಮುಂದೆ ಬಂದಂಗಾಯಿತು. ಅದರಿಂದ ಇವರು ಡೆವಲಪ್ಮೆಂಟ್ ಮಾಡಬೇಕಾಯ್ತು. ಈಗ ಮೊನ್ನೆ ಪ್ರಿಯಾಂಕಾ ಖರ್ಗೆ ಆ ಇಲಾಖೆ ಎಷ್ಟು ಪರ್ಸೆಂಟು? 10.2% ಅಚೀವ್ಮೆಂಟ್ ಇವರು. 100ಕ್ಕೆ 10 ಮಾರ್ಕ್ಸ್ ತೊಗೊಂಡಿದ್ದಾರೆ. ಅಲ್ಲಿ ಮಾಡೋಕ್ಕೋಗಿಲ್ಲ. IT-BTಯಲ್ಲಿ ಅವರ ಇಲಾಖೆಯಲ್ಲಿ ಡೆವಲಪ್ಮೆಂಟ್ ಇಲ್ಲ. ಬಾಯಿ ಬಂದಾಗ ಮಾತಾಡ್ತಾರೆ. ಅಸ್ಸಾಂ ಮುಖ್ಯಮಂತ್ರಿ ನೋಡಿದ್ದೀರಲ್ಲ, ಅಸ್ಸಾಂ ಜನತೆಗೆ ಯುವಕರಿಗೆ ಜ್ಞಾನ ಇಲ್ಲ, ಹೆಂಗೆ ಹೋಗುತ್ತೆ ಅಲ್ಲಿಗೆಲ್ಲ ಇಂಡಸ್ಟ್ರೀಸ್ ಅಂತ ಹೇಳಿದ್ದಾರೆ. ಅದು ಅವ್ರಿಗೆ ಅವಮಾನ ಮಾಡ್ದಂಗಲ್ವ? ನಮ್ಮ ಬಗ್ಗೆ ಗೌರವ ಇಟ್ಕೊಬೇಕು, ಸರಿ. ಬೇರೆಯವ್ರನ್ನ ತಗೊಳ್ಳೋದು ಏನು ಅವಶ್ಯಕತೆ ಐತೆ? ನಿಮ್ಮ ಟ್ಯಾಲೆಂಟ್ ಇದ್ದಿದ್ರೆ, ನೀವು ಸಬ್ಸಿಡಿ ಕೊಟ್ಟಿದ್ದರೆ, ನೀವು ಅವ್ರಿಗೆ ಅನುದಾನ ಕೊಟ್ಟಿದ್ರೆ ಎಲ್ಲ ಕಂಪ್ನಿಗಳು ನಮ್ಮಲ್ಲೇ ಬರ್ತಾಯಿತ್ತು. ನೀವು ಅನುದಾನ ಕೊಡಲ್ಲ, ಸಬ್ಸಿಡಿ ಇಲ್ಲ, ಯಾಕಂದರೆ ದುಡ್ಡಿಲ್ಲ, ಪಾಪರ ಔಟಿದ್ದೀರ ನೀವು. ಪಾಪರಾಗಿರೋ ಸರ್ಕಾರದಿಂದ ನಿಮ್ಗೇನು ಕೊಡೋಕ್ಕಾಗಲ್ಲ. ಬಾ 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 ಅಂತ ಹೇಳಿದ್ರೆ ಯಾವ ಇಂಡಸ್ಟ್ರಿ ಬರ್ತೈತೆ ನಿಮಗೆ? ಅದರಿಂದ ಈ ಸರ್ಕಾರ ಒಂದು ರೀತಿ ದಿವಾಳಿಯಾಗಿದೆ, ಆರ್ಥಿಕವಾಗಿ ದಿವಾಳಿಯಾಗಿದೆ. ಅದಕ್ಕೋಸ್ಕರ ತೆಗೊಳ್ಳೋದೇ ಒಂದು ಕಾಯಕವನ್ನು ಮಾಡ್ಕೊಂಡಿದೆ. ಸರ್, ನೀವು ಈಗ RSS ಬಗ್ಗೆ ಹೇಳ್ತಿದ್ರಲ್ಲ, RSS ಒಂದು ಘೋಷವಾಕ್ಯ ಇದೆ, ಹಿಂದೂ ನಾವೆಲ್ಲ ಒಂದು ಅಂತ. ಅಂದರೆ ಹಿಂದೂ ಅಂದರೆ ಕೇವಲ ಧರ್ಮ ಅಂತಲ್ಲ, ಈ ಭೂಮಿ ಮೇಲೆ ಹುಟ್ಟಿರುವಂಥ ನಾವೆಲ್ಲ ಒಂದು ಅನ್ನುವಂಥ ಒಂದು ಘೋಷವಾಕ್ಯವನ್ನು RSS ಹೇಳುವಂಥದ್ದು ಅದು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ರಾಜ್ಯ BJP, ನಾವು ದೇಶಾದ್ಯಂತ ನೋಡ್ತಿಲ್ಲ, ರಾಜ್ಯ BJP ಮೇಲೆ ಕೂಡ ಅದರ ಬೆಂಬಲಿಗರೇ ಒಂದು ಆರೋಪವನ್ನು ಮಾಡ್ತಾರೆ. ನಮ್ಮಲ್ಲೂ ಕೂಡ ಇದು ಹಿಂದೂ BJP ಇದ್ದಂಥದ್ದು ಈಗ ಕೆಲ ಜಾತಿಗಳಿಗೆ ಸೀಮಿತವಾದಂಥ BJP ಆಗ್ತಾ ಇದೆಯಾ? ಕೆಲ ಪ್ರಬಲ ಜಾತಿಗಳೇ ಮುಖ್ಯವಾಗ್ತಾ ಇದ್ದಾವೆ ಇಲ್ಲಿ? ಹಾಗಿದ್ರೆ ಉಳಿದ ಜಾತಿಯವರಿಗೆ ಅವಕಾಶಗಳು ಕಡಿಮೆನಾ ಈ BJPಯಲ್ಲಿ? ಹೀಗ್ಯಾಕೆ ಒಂದು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ ಅಂತ ನನಗನ್ಸೋ ಪ್ರಕಾರ ನಾವು ಹಿಂದುತ್ವದ ಮೇಲೇ ನಾವು BJP ಇರ್ಬೋದು, ಜನಸಂಘ ಇರ್ಬೋದು, ಎಲ್ಲನೂ ಕೂಡ ಹಿಂದುತ್ವದ ಆಧಾರದ ಮೇಲೇ ಬಂದಿದ್ದು. ಇವತ್ತಿಗೂ ಅದೇ ಆಧಾರದಲ್ಲಿ ಇರುವಂಥದ್ದು. ನಾವು ಯಾವತ್ತೂ ಜಾತಿಯನ್ನು ಎನ್ಕರೇಜ್ ಮಾಡೋ ಪ್ರಶ್ನೆನೂ ಇಲ್ಲ, ಮುಂದೆ ಉದ್ಭವ ಆಗೋದು ಇಲ್ಲ. ನಮ್ಮದು ಒಂದೇ ಅಖಂಡ ಭಾರತ, ಹಿಂದುತ್ವ, ಇವು ರಾಮ ಮಂದಿರ, ಈ ಥರದ ವಿಚಾರಗಳು ಮತ್ತು ದೇಶದ ಅಭಿವೃದ್ಧಿ ವಿಚಾರಗಳು ಇವನ್ನು ಚರ್ಚೆ ಮಾಡ್ತಿರೋ ಹೊರತು ಇಂಡಿವಿಜುವಲ್ ಜಾತಿಗೆ ನಾವು ಕೊಡೋಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಒಂದೊಂದು ಜಾತಿ ಇದಾಗ್ಬೋದು, ಆದರೆ ಟೋಟಲ್ ನಾವು ಹಿಂದೂ ವಿಚಾರಗಳನ್ನು ಇಟ್ಕೊಂಡೇ ನಾವು ಕೆಲಸ ಮಾಡ್ತೀವಿ. ಸರ್, ಈಗ ನಾವು ಬೆಂಗಳೂರು ವಿಚಾರಕ್ಕೆ ಮತ್ತೆ ಮರಳಿ ಬರೋದಾದರೆ, ಇವತ್ತು ಸಾಕಷ್ಟು ಸದ್ದಾಗ್ತಿರೋದು ಈ ಟನಲ್ ಅಂತ. ನಿಜಕ್ಕೂ ನೀವು ಅಂದರೆ ಒಬ್ಬ ಇಲ್ಲಿಯ ನಾಗರಿಕನಾಗಿ ನೋಡೋದಾದರೆ ಇದು ಲಾಭದಾಯಕ ಅನಿಸುತ್ತಾ ಅಥವಾ ನಷ್ಟ ಅನಿಸುತ್ತಾ? ಇದರ ಮೂಲ ಉದ್ದೇಶ ಏನು ಅಂತ ನೋಡಿ. ಈ DK ಶಿವಕುಮಾರ್ ಯಾರು ಕಾಣದ ಕನಸುಗಳನ್ನು ಕಾಣ್ತಾರೆ.
ಬೆಂಗಳೂರಿಗೆ ಟನಲ್ ರೋಡು ಅವಶ್ಯಕತೆ ಎಷ್ಟಿದೆ ಅನ್ನೋದನ್ನ ಫಸ್ಟು ಅಭಿಪ್ರಾಯ ಜನಗಳ ತೊಗೊಬೇಕಾಯಿತು, ತಜ್ಞರಿಂದ ತೊಗೊಬೇಕಾಯಿತು, ಪರಿಸರ ವಿಚಾರದಲ್ಲಿ ಪ್ರಮುಖರ ಹತ್ರ ತೊಗೊಬೇಕಾಯಿತು. ಏನೂ ಇಲ್ಲ, ಏಕಾಏಕಿ ಅನೌನ್ಸ್ ಟನಲ್ ರೋಡ್ ಮಾಡ್ತೀನಿ ಅಂತ. ಅಲ್ಲ, ಅವ್ರು ಹೇಳಿದ್ದಾರೆ ಆ ದೇವರು ಬಿಟ್ಟರೆ ನನ್ನ ತಡೆಯೋಕ್ಕೆ ಯಾರೂ ಸಾಧ್ಯ ಇಲ್ಲ ಅಂತ. ಹಿಂದೆ ರಾವಣನೂ ಹಂಗೆ ಹೇಳ್ದ. ಏನಾಯಿತು ರಾವಣನ ಕತೆ ನೋಡಿ. ದುಡ್ಡು ಯಾರ್ದು? ಡಿ ಕೆ ಶಿವಕುಮಾರ್ದ ದುಡ್ಡು ಕಾಂಗ್ರೆಸ್ ಪಾರ್ಟಿದ? ಜನಗಳು ದುಡ್ಡು ಖರ್ಚು ಮಾಡಬೇಕಾದ್ರೆ ಜನಕ್ಕೆ ಉತ್ತರ ಕೊಡ್ಬೇಕು. ನೀವು ದೇವ್ರಿಗೆಲ್ಲ ಉತ್ತರ ಕೊಡಬೇಕಾಗಿರೋದು, ನೀವು ಜನಕ್ಕೆ ಉತ್ತರ ಕೊಡಬೇಕು. ಜನದ ದುಡ್ಡು ಅಲ್ದಿರ ನೀನು ಸ್ವಂತ ದುಡ್ಡಾದರೆ ನೀನು ದೇವರು ಏನು ಬೇಕಾದರೂ ಮಾತಾಡ್ಕೊಳ್ಳಿ. ಇದು ಟ್ಯಾಕ್ಸ್ ಪೇಯರ್ಸು, ಕರ್ನಾಟಕದ ಜನರ ಟ್ಯಾಕ್ಸ್ ಪೇಯರ್ಸ್ ಹಣದಲ್ಲಿ, ಬೆಂಗಳೂರು ಜನರ ಟ್ಯಾಕ್ಸ್ ಪೇಯರ್ಸ್ ಹಣದಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇರೋದು. ಆ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಇದು ಫೀಸಿಬಿಲಿಟಿ ಇದೆಯಾ, ಇದರಿಂದ ಉಪಯೋಗ ಇದೆಯಾ, ಏನೂ ಚರ್ಚೆನೇ ಇಲ್ಲ, ಡಿಬೇಟೇ ಆಗಿಲ್ಲ. ಇದು ಏಕಾಏಕಿ ಅನೌನ್ಸ್ ಮಾಡಿದ್ರ ಅಂದರೆ ಟೆಂಡರ್ ಕರೆದು ಬಿಡೋದು, ಬಿಹಾರ್ ಎಲೆಕ್ಷನ್ಗೆ ಒಂದಷ್ಟು ಕೋಟಿ 300-400 ಕೋಟಿ ಲೂಟಿ ಹೊಡೆದು ಬಿಡೋದು, ಅಲ್ಲಿ ಕಳಿಸ್ಬಿಡೋದು, ಟನಲ್ಲು ಮುಚ್ಚಿಬಿಡೋದು, ಅಷ್ಟೇ ಇವ್ರ ಕೆಲಸ. ಟೆಂಡರ್ ಕರೆದು ದುಡ್ಡು ಹೊಡೆಯೋದು ಬಿಟ್ಟರೆ ಟನಲ್ ರೋಡಲ್ಲಿ ಏನು ಬೆಂಗಳೂರು ಜನತೆಗೆ ಒಂದು ನಯಾ ಪೈಸದ ಉಪಯೋಗನೂ ಆಗಲ್ಲ. ಈಗ ನೋಡಿ, ಲಾಲ್ಬಾಗಲ್ಲಿ ಸುಮಾರು 5 ಎಕರೆ 6 ಎಕರೆಯನ್ನು ಬಳಸ್ಕೊಳ್ಳಲಾಗುತ್ತೆ ಇದಕ್ಕೋಸ್ಕರ. ಆಮೇಲೆ ಆ ಕಲ್ಲು ಇದೆಯಲ್ಲ ಸರ್, ನಿಮಗೆ ಗೊತ್ತಿರೋಗೆ ಲಕ್ಷಾಂತರ ವರ್ಷ ಹಳೆಯ ಕಲ್ಲದು. ಅದನ್ನು ಸ್ಟಡಿ ಮಾಡೋದಕ್ಕೆ, ಭೂ ಮೇಲ್ಮೆಯನ್ನು ಸ್ಟಡಿ ಮಾಡೋದಕ್ಕೆ ಇಡೀ ವಿಶ್ವಾದ್ಯಂತ ಇರ್ತಕ್ಕಂಥ ಜಿಯಾಲಜಿಸ್ಟ್ಗಳು, ವಿಜ್ಞಾನಿಗಳು ಇಲ್ಲಿ ಬೆಂಗಳೂರಿಗೆ ಬಂದು ಆ ಕಲ್ಲನ್ನು ಸ್ಟಡಿ ಮಾಡ್ತಾರೆ. ಅಂಥ ಕಲ್ಲಿನ ಬುಡದಲ್ಲೇ ಟನಲ್ ಮಾಡ್ತೀವಿ ಅನ್ನೋಂಥದ್ದು, ಅದಕ್ಕೆ ಪರ್ಯಾಯನೇ ಇಲ್ವಾ? ಅಕಸ್ಮಾತ್ ಮಾಡಲೇಬೇಕಂದ್ರೆ ಪರ್ಯಾಯ ಮಾರ್ಗಗಳಿಲ್ವಾ? ಯಾಕೆ ಒಂದು ದೇಶದ ಸಂಪತ್ತಾಗಿರ್ತಕ್ಕಂಥ ಅಂಥ ಅಮೂಲ್ಯವಾದಂಥ ಬಂಡೆಯನ್ನು ಒಡೆಯುವಂಥ ಮಾತುಗಳು? ನೋಡಿ, ಫಸ್ಟು ಲಾಲ್ಬಾಗ್ ಇದೆಯಲ್ಲ, ಲಾಲ್ಬಾಗು ಬೆಂಗಳೂರಿಗೆ ಆಕ್ಸಿಜನ್ ಕೊಡುವಂಥ ಲಂಗ್ಸ್ ಇದ್ದಂಗೆ. ಅದು ಲಾಲ್ಬಾಗು, ಕಬ್ಬನ್ ಪಾರ್ಕು ಇವೆಲ್ಲನೂ ಕೂಡ ಬೆಂಗಳೂರಿಗೆ ಲಂಗ್ಸ್ ಕೊಡುವಂಥದ್ದು. ಆ ಥರ ಈ ಥರ ಪಾರ್ಕ್ ಎಷ್ಟಿದೆ ಹೇಳಿ, ಲೆಕ್ಕ ಎಷ್ಟಿದೆ ಬೆಂಗಳೂರಲ್ಲಿ? ಒಂದೇ ಲಾಲ್ಬಾಗ್ ಇರೋದು. ಈ ಥರದ ಲಾಲ್ಬಾಗು 100 ಇದೆಯಪ್ಪ ಬೆಂಗಳೂರಲ್ಲಿ. ನಾನೇನು ಒಂದೇ ಒಂದರಲ್ಲಿ ಟನಲ್ ಮಾಡ್ತಾ ಇದ್ದೀನಿ ಅಂದಿದ್ರೆ ಯಾರು ಕ್ವಶನ್ ಮಾಡ್ತಾ ಇರೋದು? ಇರೋದು ಒಂದೇ ಲಂಗ್ ಸ್ಪೇಸು, ಅದಕ್ಕೂ ನೀವು ಕನ್ನ ಹಾಕಕ್ಕೆ ಹೊರಟಿದ್ದೀರಲ್ಲ, ಅದಕ್ಕೂ ಕೊರೆಯಕ್ಕೆ ಹೊರಟಿದ್ದೀರಲ್ಲ. ಮತ್ತು ಇಲ್ಲಿನ ಇರೋವಂಥದ್ದು ಹಾರ್ಡ್ ರಾಕ್. ಇದು ಇಲ್ಲಿ ನಮ್ಮದು ಭೂಕಂಪ ಇವೆಲ್ಲ ಇದು ಇತಿಹಾಸದಲ್ಲಿ ಯಾವತ್ತೂ ಭೂಕಂಪನೇ ಆಗಿಲ್ಲ ಬೆಂಗಳೂರಲ್ಲಿ. ಅಂದರೆ ಆ ಥರದ ರಾಕು ಫಾರ್ಮೇಷನ್ ಇರೋವಂಥದ್ದು, ಲಕ್ಷಾಂತರ ವರ್ಷಗಳ ಹಿಂದೆ ಫಾರ್ಮೇಷನ್ ಆಗಿರೋವಂಥದ್ದು, ಕೋಟ್ಯಾಂತರ ವರ್ಷದಿಂದ. ಅದಕ್ಕೆ ನೀವು ಬುಡಕ್ಕೆ ಕೊಡ್ಲಿ ಪೆಟ್ಟು ಹಾಕಕ್ಕೆ ಹೋಗಿದ್ದೀರ. ಇದರ ಲೈನಲ್ಲಿ ಬರೋವಂಥ ಕೆರೆಗಳ ಕತೆ ಏನಾಗ್ತದೆ? ಇಲ್ಲಿ ಲೈನಲ್ಲಿ ಬರೋವಂಥ ಮೆಟ್ರೋ, ಈಗ ಮೆಟ್ರೋ ಆಗ್ಬಿಟ್ಟಿದೆ, ಅದರ ಕತೆ ಏನಾಗುತ್ತೆ? ಅದೇನ ಕೊಲಾಪ್ಸ್ ಆಗಿ ಬಿದ್ದರೆ ಯಾರು ಜವಾಬ್ದಾರಿ ಹೊರಗೆ ತಯಾರಿದ್ದೀರಾ ನೀವು? ಅದೇ ತಯಾರಿರಲ್ಲ, ಅಧಿಕಾರಿಗಳ ಮೇಲೆ ಹಾಕ್ಬಿಡ್ತೀರಾ. ಟಾರ್ಗೆಟ್ ಇರೋದೇ 10 ವರ್ಷ ಅಲ್ಲ, ಮಿಷಿನ್ ತರೋಕ್ಕೆ ನಿಮ್ಗೆ 2 ವರ್ಷ ಬೇಕು. ಆರ್ಡ್ರ್ ಕೊಟ್ಟು ಜರ್ಮನಲ್ಲಿ ಏನೋ ತಯಾರಾಗಬೇಕಂತೆ, ಬರೋಕ್ಕೆ ನಿಮ್ಗೆ 1-1.5 ವರ್ಷ 2 ವರ್ಷ ಬೇಕು. ಅಷ್ಟೊತ್ತಿಗೆ ಈ ಸರ್ಕಾರನೇ ನೆಗೆದು ಬಿದ್ದು ಹೋಗಿರ್ತೈತೆ. ಈ ಸರ್ಕಾರನೇ ಇರೋಲ್ಲ. ಮುಂದೆ ಬರೋವಂಥ ಸರ್ಕಾರ ತಂದಿರ್ತಾರಲ್ಲ ಮಿಷಿನ್ನು, ಹರಾಜು ಹಾಕ್ಬೇಕು ಅದನ್ನು. ಅಂದರೆ ಸ್ಕ್ರಾಪ್ಗೆ ಬಿಸಾಕ್ಬೇಕು, ಯಾರನ್ನ ಸಾಬ್ರಿಗೆ ಸ್ಕ್ರಾಪಿಗೆ ಕೊಡ್ಬೇಕು ಅದನ್ನು. ಯಾರು ದುಡ್ಡು ಹೋಗ್ತೈತೆ? ಜನಗಳ ದುಡ್ಡು ತಾನೇ ಹೋಗೋದು. ಅದಕ್ಕೆ ಬೇಡ ಅಂತ. ನಿಮ್ಮ ಕೈಲಿ ಇವಾಗ ನಿಮ್ದು ಇನ್ನು 2 ವರ್ಷ ಇದೆ. 2 ವರ್ಷದಲ್ಲಿ ಏನು ಪ್ರಾಜೆಕ್ಟ್ ಮಾಡ್ಬೋದು, ಜನಗಳಿಗೆ ಒಳ್ಳೇದು ಮಾಡ್ಬೋದು, ಮಾಡಿ ಬೆಂಗಳೂರಿಗೆ ಕೊಡಿ ಆ ಥರದ ಪ್ರಾಜೆಕ್ಟು. ಈಗ ನೀವು ಮಾಡೋ ಪ್ರಾಜೆಕ್ಟು ಮುಂದಿನ ಸರ್ಕಾರಕ್ಕೆ ಇಷ್ಟ ಇಲ್ಲ ಅಂದರೆ ನೀವೇನು ಮಾಡ್ತೀರಾ? ಮಾಡಿ, ಮೆಟ್ರೋನ ಎಕ್ಸ್ಟೆಂಡ್ ಮಾಡಿ, ಇನ್ನಷ್ಟು ಎಕ್ಸ್ಟೆಂಡ್ ಮಾಡಿ, ಅವಕಾಶ ಕೊಡಿ. ಬೆಂಗಳೂರು ರಸ್ತೆಗಳಿಗೆಲ್ಲ ಡಾಂಬರೀಕರಣ ಮಾಡಿ, ಟ್ರಾಫಿಕ್ ಕಡಿಮೆ ಆಗ್ತದೆ. ಇವಾಗ ಟ್ರಾಫಿಕ್ ಜಾಮ್ ಏನಿದೆ ಅವೆಲ್ಲ ಕಡಿಮೆ ಆಗ್ತೈತೆ. ರೋಡುಗಳೆಲ್ಲ ಒಳ್ಳೆ ಸ್ಥಿತಿಗೆ ತಂದುಬಿಟ್ರೆ ಇರೋ ಟ್ರಾಫಿಕ್ ಜಾಮ್ ಎಲ್ಲ ಕಡಿಮೆ ಆಗ್ತೈತೆ. ಎಲ್ಲೆಲ್ಲಿ ಫ್ಲೈಓವರ್ ಮಾಡಬೇಕು, ಅಂಡರ್ ಪಾಸಸ್ ಮಾಡಬೇಕು, ಮಾಡಿ. ಇಲ್ಲ ಈ ಟನಲ್ ಮಾಡೇಬೇಕು ಅಂತಂದರೆ ಎಲ್ಲನ ಒಂದು ಸೈಂಟಿಫಿಕ್ಕಾಗಿ ಒಂದು ಮಾಡಿ, ಒಂದು ಅರ್ಧ ಕಿಲೋಮೀಟ್ರ್ ಎಲ್ಲನ ಮಾಡಿ. ಈ ವಿಧಾನಸೌಧದಿಂದ ಹೆಬ್ಬಾಳವರೆಗೂ ಒಂದು ಟನಲ್ ರೋಡ್ ಮಾಡಿ ನೋಡೋಣ. ಟ್ರಯಲ್ ನಿಮ್ದೇನ ಇದೆ ನೋಡೋಣ. ಅಲ್ಲಿ ಏನು ಪರಿಸರಕ್ಕೆ ಏನು ಹಾನಿ ಆಗುತ್ತೆ ಇವೆಲ್ಲ ಗೊತ್ತಾಗ್ತೈತೆ ನಮಗೆ. ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಮಾತೆತ್ತರೆ ಎಲ್ಲೋ ಬಾಂಬೆಯಲ್ಲಿ ಮಾಡಿದ್ದಾರೆ, ಡೆಲ್ಲಿಯಲ್ಲಿ ಮಾಡಿದ್ದಾರೆ. ಅಲ್ಲಿ ಮಾಡಿಲ್ಲ ಅಂತ ನಾನು ಹೇಳಲ್ಲ. ಮಾಡಿದಾರಾ? ಅರ್ಧ ಕಿಲೋಮೀಟ್ರ್ ಮಾಡಿದಾರಾ? 3/4 ಕಿಲೋಮೀಟ್ರ್ ಮಾಡಿದಾರಾ? 1 ಕಿಲೋ
ಮಾಡಿದ್ದಾರೆ. ನೀವು ಒಂದೇ ಸರಿ 16-17 ಕಿಲೋಮೀಟ್ರ್ ಮಾಡಿ ಅದರಲ್ಲಿ ಹೋಗೋ ಕಾರುಗಳಿಗೆ ನೀವು ಟ್ಯಾಕ್ಸ್ ಎಷ್ಟು ಹಾಕ್ತೀರಾ? ಈಗೇನೋ 400 ರೂಪಾಯಿ ಅಂತ ಹೇಳ್ತಾ ಇದ್ದೀರಾ. ಈಗ 16,000ಕ್ಕೆ ಫಿಕ್ಸ್ ಆಗಿದೆ. ಎತ್ತಿನೊಳೆ ಫಿಕ್ಸ್ ಆಗಿದ್ದು 8,000 ಕೋಟಿ, ಈಗ 28,000 ಕೋಟಿ ಆಗಿದೆ. ಅಲ್ಲಿಗೂ ಮುಗಿತಾ ಇಲ್ಲ. ಅದು 48-58 ಕೋಟಿಗೆ ಹೋಗ್ತೈತೆ ಎತ್ತಿನೊಳೆ. ಇದು ಹಂಗೆ 16,000 ಇರೋದು 4 ಪಟ್ಟು ಜಾಸ್ತಿ ಆದರೆ ಈ 400 ಇರೋದು 4 ಪಟ್ಟು ಜಾಸ್ತಿ, 2,000 ರೂಪಾಯಿ ಆಯ್ತು. 2,000 ರೂಪಾಯಿ ಕೊಟ್ಟು ಈ ಡಿಸ್ಟೆನ್ಸಕ್ಕೆ ಯಾರು ಹೋಗ್ತಾರೆ? ಯಾಕೆ ಹೋಗ್ತಾರೆ? ಏನು ತಲೆ ಕೆಟ್ಟಿದೆಯಾ ಅವ್ರಿಗೆ? ಅವಾಗ ಈ ಟನಲ್ನ ಏನು ಮಾಡ್ತೀರಾ? ಗೋಡೌನ್ ಮಾಡ್ತೀರಾ? ಸ್ಟೋರೇಜ್ ಮಾಡ್ತೀರಾ ಏನಾನ? ಅದಕ್ಕೆ ಜನಕ್ಕೆ 108 ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಕೊಟ್ಟು ಜನ ಸಮಾಧಾನ ಮಾಡಿ ಜನಕ್ಕೆ ಸೈಂಟಿಫಿಕ್ಕಾಗಿ ಫೀಸಿಬಿಲಿಟಿ ಇದೆಯಾ ನೋಡಬೇಕು. ಇವಾಗ ಪರಿಸರದವರು ಕ್ಲಿಯರೆನ್ಸ್ ಕೊಟ್ಟಿದ್ದಾರಾ? ಇನ್ನೂ ಕೊಟ್ಟಿಲ್ಲ. ಪ್ರಾಚ್ಯ ವಸ್ತು ಇಲಾಖೆಯವರು ಗೋಪುರ ಇದೆ, ಕೆಂಪೇಗೌಡರು ಗೋಪುರ ಇದೆ, ಅವ್ರು ಪರ್ಮಿಷನ್ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಯಾವ ಪರ್ಮಿಷನ್ ಮೇಲೆ ಮಾಡ್ತಾ ಇದ್ದೀರಾ? ಪೊಲ್ಯೂಷನ್ ಬೋರ್ಡವರು ಪರ್ಮಿಷನ್ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಏನೂ ಇಲ್ಲ. ಟೆಂಡರ್ ಕರಿ ಕಮಿಷನ್ ಹೊಡೆದ್ಬಿಟ್ಟು ಹೊರಟೋಗು ಅಷ್ಟೇ. ಇದು ಬಿಟ್ಟರೆ ಇದು ತಲೆಯಲ್ಲಿ ಏನೂ ಇಲ್ಲ. ಅಲ್ಲ, ಆ ಗುತ್ತಿಗೆದಾರ ಪರಿಸ್ಥಿತಿ ನಿಮ್ಮ ಸರ್ಕಾರ ಇದ್ದಾಗ ಆದಂಥ ಕೆಲಸಗಳು ಇವತ್ತು ಕೂಡ ಇನ್ನೂ ಪೇಮೆಂಟ್ ಬಂದಿಲ್ಲ ಅಂತೇಳಿ ಅಳ್ತಾ ಇದ್ದಾರೆ. ಅವರು ಆತ್ಮಹತ್ಯೆ ಮಾಡ್ಕೋತೀವಿ ಅಂತಿದ್ದಾರೆ. ಡಿ ಕೆ ಶಿವಕುಮಾರ್ ಈ ಟನಲ್ಲು ಅಂತಾರಲ್ಲ, ಇದ್ರ ಬದಲಾಗಿ ಆ ಗುತ್ತಿಗೆದಾರರಿಗೆ ಎಲ್ಲ ಸಾಲ ತೀರಿಸ್ಬಿಟ್ರೆ ಅದೇ ದೊಡ್ಡ ಪುಣ್ಯ. ಇರೋರಿಗೆ ನೀವು ದುಡ್ಡು ಕೊಡೋಕ್ಕಾಗ್ತಾಯಿಲ್ಲ. ಅವರೇ ಹೇಳಿದ್ದಾರೆ 35,000 ಕೋಟಿ ಅಷ್ಟು ಕೊಡಬೇಕು ಸಾಲ ಇದರಲ್ಲಿ ಅಂತ. ಅದ್ರ ಕೊಡೋಕ್ಕೆ ದುಡ್ಡಿಲ್ಲ. ಈ ಟನಲ್ ಎಲ್ಲಿಂದ ತತ್ತೀರಾ ನೀವು? 16,000 ಕೋಟಿ ಅಂತ ಹೇಳ್ತೀರಾ. ಅಲ್ಲ, ಇವತ್ತು ಕಾರ್ ಇಲ್ಲ ಅಂದರೆ ಮದುವೆನೇ ಆಗಲ್ಲ, ಅದಕ್ಕೋಸ್ಕರ ಜನ ಮದುವೆ ಆಗಬೇಕಂದ್ರೆ ಟನಲ್ ಬೇಕು, ಕಾರ್ ಬೇಕು ಅಂತ ಹೇಳ್ತಿದ್ದಾರೆ. ಜನರ ಮದುವೆಗೋಸ್ಕರ ಟನಲ್ಲ ಅಂತ. ಅವ್ರಿಗೆ ಮದುವೆ ಅವ್ರು ಯಾರು ನೋಡಿದಾರೋ ಗೊತ್ತಿಲ್ಲ ಅಲ್ವಾ? ಈ ಬೆಂಗಳೂರಲ್ಲಿ ಜನ ಎಷ್ಟು ಜನದ ಹತ್ರ ಕಾರ್ ಇರ್ಬೋದು? ಎಷ್ಟು ಮನೆಯಲ್ಲಿರ್ಬೋದು ಕಾರು? ಎಲ್ಲ ಬಡವ್ರ ಮನೇಲಿ ಇದೆಯಾ? ಎಲ್ಲ BPL ಕಾರ್ಡು ಓನರ್ಸ್ ಮನೆ ಇದೆಯಾ ಅಲ್ಲಿ? ಲೋಯರ್ ಮಿಡ್ಲ್ ಕ್ಲಾಸ್ ಹತ್ರ ಯಾರು ಇಲ್ಲ ಅವ್ರ ಹತ್ರ. ನೀನು ಯಾರೋ ಮದುವೆ ಆಗೋಕ್ಕೋಸ್ಕರ ಟನಲ್ ಮಾಡ್ತೀರಾ ಅಂತಂದರೆ ಟನಲ್ಗೆ ಮ್ಯಾರೇಜ್ ಟನಲ್ ಅಂತಲೇ ಇಟ್ಬಿಡಿ. ಒಂದು ಮ್ಯಾರೇಜ್ ಟನಲ್ ಅಂತ ಇಟ್ಬಿಟ್ಟು ಆ ಟನಲ್ಲಲ್ಲೇ ವಿಶೇಷ ಮದುವೆಗಳು ಮಾಡಿಸ್ಬಿಡಿ. ಜನಗಳ ದುಡ್ಡಲ್ಲಿ ಯಾಕೆ ಆಟ ಆಡ್ತಾ ಇದ್ದೀರಾ? ನಿಮ್ಮ ದುಡ್ಡಲ್ಲಿ ಆಟ ಆಡಿ. ಈ ಕಾಂಗ್ರೆಸ್ ಪಾರ್ಟಿ ಫಂಡು ನೀವು ತೊಗೊಂಡೋಗಿ ಕೇರಳಾಗೆ ವಯನಾಡಿಗೆ ತೊಗೊಂಡೋಗಿ ಕೊಡಿ. ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಅಲ್ಲ, ವಯನಾಡು ಪ್ರವಾಸೋದ್ಯಮನೂ ಕೂಡ ನಮ್ಮ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಮೋಟ್ ಮಾಡ್ತಾ ಇದೆ. ಈಗ ನೋಡಿದೆ ನಾನು, ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಇವ್ರ ಯೋಗ್ಯತೆಗೆ ಅಷ್ಟು ಮಾನ ಮರ್ಯಾದೆ ಇದೆ ಸರ್ಕಾರಕ್ಕೆ. ನಾಚಿಕೆ ಆಗಬೇಕು ಇವ್ರಿಗೆ. ನಾಚಿಕೆ ಆಗಲ್ಲ ಅಂದರೆ ಏನು ಹೇಳೋಕ್ಕೆ ಸಾಧ್ಯ? ಇವರು ನಮ್ಮ ದುಡ್ಡು, ನಮ್ಮ ಅಡ್ವರ್ಟೈಸ್ಮೆಂಟು, ನಮ್ಮ ತೆರಿಗೆ ತೊಗೊಂಡೋಗಿ ಅವಾಗ ಆನೆ ಇದಕ್ಕೆ ದುಡ್ಡು ಕೊಟ್ಟರು. 15 ಲಕ್ಷನೋ ದುಡ್ಡು ಏನೋ ಕೊಟ್ಟರು ಈಗ ಆನೆ ಇದಕ್ಕೆ. ಆಮೇಲೆ ಅಲ್ಲಿ ಮನೆ ಕಟ್ಟೋಕ್ಕೆ ದುಡ್ಡು ಕೊಟ್ಟಿದ್ದಾರೆ, 10 ಕೋಟಿನೋ ಏನೋ ದುಡ್ಡು ಕೊಟ್ಟಿದ್ದಾರೆ. ಈಗ ಅಲ್ಲಿ ಪ್ರವಾಸೋದ್ಯಮ ಪ್ರಮೋಟ್ ಮಾಡೋಕ್ಕೆ ನಮ್ಮ ದುಡ್ಡು, ಕರ್ನಾಟಕ ದುಡ್ಡು ಆ ಪ್ರವಾಸೋದ್ಯಮಕ್ಕೆ ಕೊಟ್ಟರು. ನಾಚಿಕೆ ಆಗಬೇಕು ಇವ್ರಿಗೆಲ್ಲ. ನನಗಂತ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಿಲ್ಲ. ದಪ್ಪು ಚರ್ಮದವರು, ಎಮ್ಮೆ ಚರ್ಮ ಇದು. ಏನೂ ಅರ್ಥನೇ ಆಗಲ್ಲ. ದುಡ್ಡು ಹೊಡಿಯೋಕ್ಕೆ ಏನು ಬೇಕೋ ಅಷ್ಟು ಸ್ಕೀಮ್ ಮಾಡ್ತಾರೆ ಅಷ್ಟೇ. ನೋಡಿ ಸರ್, ಎಷ್ಟು ವಿಷಯಗಳಿದ್ದಾವೆ ಅಂದರೆ, ಒಂದು ಕಡೆಯಿಂದ ನೀವೇ ಹೇಳ್ತಿದ್ದಾಗ ಈಗ ವಯನಾಡು ಇರ್ಬೋದು, ಅಥವಾ ಬೆಂಗಳೂರಿನ ರಸ್ತೆ ಪರಿಸ್ಥಿತಿ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಭ್ರಷ್ಟಾಚಾರ ಪ್ರಕರಣಗಳಿರ್ಬೋದು, ಅವರ ಸಿಟ್ಟಿಂಗ್ ಶಾಸಕರ ಮೇಲೆ ಬಂದಂಥ ಕೊಲೆ ಆರೋಪ ಪ್ರಕರಣಗಳಿರ್ಬೋದು, ಎಷ್ಟು ಪ್ರಕರಣಗಳಿದ್ದಾವೆ. ಅಷ್ಟಾದರೂ ಕೂಡ ಇಲ್ಲಿ ಮತ್ತೊಂದು ಮೂಡುವಂಥ ಪ್ರಶ್ನೆ BJP ಬೆಂಬಲಿಗರಿಂದನೇ ಮೂಡುತ್ತೆ. BJP ಅಧಿಕಾರದಲ್ಲಿದ್ದಾಗ PCM ಅಂತ ಮಾಡಿದರು. ಮಾತೆತ್ತಿದ್ರೆ ಅದು ಇಲ್ಲಿ ಅಮೂಲ್ ಬರುತ್ತೆ ಅಂದ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾರೆ. ಅವರು ದುಡ್ಡು ಕೊಟ್ಟು ಇಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಕ್ಕೆ ಹೋದರೂ ಅದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಬೇರೆ ರಾಜ್ಯದಿಂದ ಏನೇ ಚಿಕ್ಕ ಪುಟ್ಟ ಘಟನೆಗಳಾದರೂ ದೊಡ್ಡದಾಗಿ ವಿಪಕ್ಷಗಳು ಎತ್ತಿ ತೋರಿಸ್ತಾ ಇತ್ತು. ಅವತ್ತಿನ KPCC ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಿದ್ರು. ಆದರೆ BJPಯಲ್ಲಿ ಅದಷ್ಟು ಕಂಡು ಬರ್ತಾ ಇಲ್ಲ. ಬೀದಿಗಿಳಿದು ಒಗ್ಗಟ್ಟಾಗಿ ಹೋರಾಟ ಮಾಡುವಂಥ ಸ್ಥಿತಿಗಳು ನಿರ್ಮಾಣ ಆಗ್ತಿಲ್ವಾ, ಅಥವಾ ಏನು ಆಗ್ತಾ ಇದೆ BJPಯಲ್ಲಿ ಅನ್ನುವಂಥ ಗಂಭೀರ ಪ್ರಶ್ನೆಗಳು ಕೂಡ ಇದ್ದಾವೆ. ನೋಡಿ, ಎಲೆಕ್ಷನ್ ಬಂತು, 6 ತಿಂಗಳಿದ್ದಂಗೆ ಅವರೆಲ್ಲ ಇವೆಲ್ಲ ಪ್ರತಿಭಟನೆಗಳು, PCM ಇದೆಲ್ಲ ಮಾಡಿದ್ರು. ಈಗ ಯಾವುದು ಎಲೆಕ್ಷನ್ ಇಲ್ಲ ಫಸ್ಟ್ ಆಫ್ ಆಲ್. ಮತ್ತು ಇದುವರೆಗೂ ನಾವು ಏನು ಹೋರಾಟ ಮಾಡಿದಿರಿ, ಹೋರಾಟ ನಾವು ಮಾಡಿದ್ದು, ಹೋರಾಟ ಮಾಡಿದ್ದು, ಅದು 4 ಸೈಟ್ ವಾಪಸ್ ಕೊಟ್ರಲ್ಲ. ಯಾವುದು ಹೋರಾಟ? BJP ಹೋರಾಟದಿಂದನೇ. ವಾಲ್ಮೀಕಿ ಹಗರಣದಲ್ಲಿ ಒಬ್ಬ ಮಂತ್ರಿ ರಾಜೀನಾಮೆ ಕೊಡಿಸ್ತಾರಲ್ಲ, ಯಾರು ಹೋರಾಟ ಮಾಡಿದ್ದು? BJPನೇ ಹೋರಾಟ ಮಾಡಿದ್ದು. ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಜಮೀನು ಇದು ಮಾಡಿದ್ರಲ್ಲ, ಅದನ್ನು ನಮ್ಮ ಸಹೋದರದ್ದು, ನಮ್ಮ ಅಪೋಸಿಷನ್ ಲೀಡ್ರು, ನಮ್ಮ ಇವರು ಛಲವಾದಿಯವರು
ಅವರು ಅಪೋಸಿಷನ್ ಲೀಡ್ರು, ಅವರು ಹೋರಾಟ ಮಾಡಿ ಇವಾಗ ಅದು ವಾಪಸ್ ಬಂತು. ಯಾವುದೂ ಅಂದರೆ ದಿನನಿತ್ಯ ನಾವು ಹೋರಾಟಕ್ಕೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ವಿಚಾರಗಳನ್ನು ಜನಗಳಿಗೆ ದ್ರೋಹ ಬಗೆತಾ ಇದ್ದಾರೆ. ಈ ಎಲ್ಲದ ವಿರುದ್ಧನೂ ಹೋರಾಟ ಮಾಡಿದ್ದೀರಿ. ಬಿ ಜೆ ಪಿ ರಾಜ್ಯದಲ್ಲಿ ಇಷ್ಟೆಲ್ಲನೂ ಕೂಡ ಹೋರಾಟ ಮಾಡಿದ ಫಲವಾಗಿಯೇ ಕಾಂಗ್ರೆಸ್ ಇವತ್ತು ಝೀರೋ ಆಗಿರೋದು. ಜನರ ಪಾಲಿಗೆ ವಿಲನ್ ಔಟಿದೆ ಇವತ್ತು ಕಾಂಗ್ರೆಸ್. ಇವತ್ತೇನಾರು ಎಲೆಕ್ಷನ್ ಮಾಡಿದರೆ ಇವತ್ತು ಕಾಂಗ್ರೆಸ್ ಧೂಳಿಪಟ ಆಗೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ಬಿ ಜೆ ಪಿ ಎಲ್ಲ ವಿಚಾರಗಳನ್ನು ತಗೊಂಡು ಹೋರಾಟ ಮಾಡಿ ಜನಗೆ ಮನದಟ್ಟು ಮಾಡಿದ್ದೀರಿ. ನಿಜ, ಅವ್ರು ಕೊಟ್ಟಿರೋವೆಲ್ಲ ಹೋರಾಟ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಹಂಗೇನೋ ಮಾಡೋಕ್ಕೋದು ದಿನನಿತ್ಯ ನಾವು ರಸ್ತೆಯಲ್ಲೇ ನಿಂತ್ಕೊಬೇಕು. ನಮ್ಮ ಕಾರ್ಯಕರ್ತರು, ಅವ್ರಿಗೂ ಕೆಲಸ ಕಾರ್ಯ ಇದೆ ಕಾರ್ಯಕರ್ತರಿಗೆ. ನಾವು ಏನೇನು ಪ್ರಮುಖವಾದಂಥ ವಿಚಾರಗಳಿದೆಯೋ ಎಲ್ಲ ವಿಚಾರವು ಹೋರಾಟ. ಅಸೆಂಬ್ಲಿಯಲ್ಲೂ ಅಷ್ಟೇ, ಕಳೆದ 2-3 ಅಸೆಂಬ್ಲಿಯಲ್ಲಿ ಕೂಡ ಕಾಂಗ್ರೆಸ್ ಓಡೋಗ್ಬಿಡ್ತು. ಮೂಡ ಇದು ಬಂದಾಗ ಅಧಿವೇಶನನೇ ಅರ್ಧಕ್ಕೆ ಮುಗಿಸಿ ಓಡೋಗ್ಬಿಟ್ರು. ಆ ರೀತಿ ಕೆಲಸ ಮಾಡಿದಿರಿ. ಮತ್ತು ನಮ್ಮ ಹೋರಾಟದ ಫಲವಾಗಿ ನಮ್ಮ 18 ಜನ MLAಗಳನ್ನ ಸಸ್ಪೆಂಡ್ ಮಾಡಾಕಿದ್ರು 6 ತಿಂಗಳು. ಅದರಿಂದನೂ ಕೂಡ 10 ಜನನ ಸಸ್ಪೆಂಡ್ ಮಾಡಾಕಿದ್ರು. ಅಂದರೆ ಇವೆಲ್ಲ ಹೋರಾಟ ಅಲ್ವಾ? ನಾವು ಹೋರಾಟ ಮಾಡ್ತಾ ಇದ್ದೀರಿ. ಆದರೆ ಕಾಂಗ್ರೆಸ್ ಅವರು ಒಂಥರ ದಪ್ಪ ಚರ್ಮದವರು, ಎಮ್ಮೆ ಚರ್ಮದವರು. ಅವರು ದುಡ್ಡು ಹೊಡಿಯೋದು ಬಿಟ್ಟು ನೀವೇನಾನ ಮಾಡಲಿ ನಾವು ಮಾಡೋದು ಹಿಂಗೆ ಅಂತ ಹೊರಟಿದ್ದಾರೆ ಅಷ್ಟೇ. ರಾಜ್ಯದ ಜನ ಅದಕ್ಕೆ ಬುದ್ಧಿ ಕಲಿಸ್ತಾರೆ. ನಾವು ವಿರೋಧ ಪಕ್ಷವಾಗಿ ನಾವು ಏನು ಹೋರಾಟ ಮಾಡಬೇಕು ಅದನ್ನು ಎಲ್ಲವನ್ನ ತಾರ್ಕಿಕ ಹಂತಕ್ಕೆ ನಾವು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಸರ್, ಒಂದು ಮಾತುಗಳಿದ್ದಾವೆ ಏನಂದರೆ, ಈ ಎಸ್ಪೆಷಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಮಧ್ಯದಲ್ಲಿರುವಂಥ ಆ ಕುರ್ಚಿಗಾಗಿ ಹಗ್ಗಜಗ್ಗಾಟದ ಕಾರಣದಿಂದಾಗಿ ಫಂಡ್ಗಳು ರಿಲೀಸ್ ಆಗ್ತಾ ಇಲ್ಲ ಉಪಮುಖ್ಯಮಂತ್ರಿಗಳ ಖಾತೆಗಳಿಗೆ. ಈ ಕಾರಣದಿಂದಾಗಿಯೇ ಈ ಅಕ್ರಮ B2 A ಖಾತೆ ಮಾಡೋದಕ್ಕೆ ಇಷ್ಟು ದುಡ್ಡು, ಅಥವಾ ಈ ರೀತಿಯಾದಂಥ ಯೋಜನೆಗಳು, ಯಾವುದೋ ಒಂದು ಟನಲ್ಲು, ಹೀಗೆ ವಿಭಿನ್ನವಾದಂಥ ಅನಿವಾರ್ಯವಾಗಿ ಒಂದು ಫಂಡ್ ರೇಸಿಂಗಿಗೆ ಬೇಕಾಗಿರ್ತಕ್ಕಂಥದ್ದು ಅಥವಾ ಆದಾಯ ಕಲೆಕ್ಷನ್ಗೆ ಬೇಕಾಗಿರುವಂಥ ಮಾರ್ಗಗಳನ್ನು ತುಳಿತಾ ಇದ್ದಾರೆ. ಇದು ಆಡಳಿತ ಯಂತ್ರದ ಜೊತೆಗೆ ರಾಜ್ಯದ ಆರ್ಥಿಕತೆ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ ಅನ್ನುವಂಥ ಮಾತು ನಿಜನಾ? ಅದು ನಿಜಕ್ಕೂ ಅವರಿಬ್ಬರ ಮಧ್ಯದಲ್ಲಿ ಆ ಥರ ಆಗ್ತಿದೆಯಾ? ನೋಡಿ, ಸಿದ್ದರಾಮಯ್ಯ ಮತ್ತು DK ಮಧ್ಯೆ ದೊಡ್ಡ ಕಂದಕ ಬಂದ್ಬಿಟ್ಟಿದೆ. ಸಿದ್ದರಾಮಯ್ಯನವರು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೇಳ್ಬಿಟ್ಟಿದ್ದಾರೆ, DK ಶಿವಕುಮಾರ್ ಖಾತೆಗೆ ಯಾವುದೇ ರೀತಿ ಹಣ ಬಿಡುಗಡೆ ಮಾಡಬೇಡಿ, ಏನು ಹೆಚ್ಚುವರಿ ಏನು ಬಿಡುಗಡೆ ಮಾಡಬೇಡಿ, ಬಡ್ಜೆಟ್ ಇಲ್ಲೋದು ಕಟ್ಟನ್ನು ಏನು ಮಾಡೋಕ್ಕೆ. ಮತ್ತು ಅದಕ್ಕೆ ಈಗ DKಗೂ ಗೊತ್ತಾಗ್ಬಿಟ್ಟಿದೆ ಹಣ ಬಿಡುಗಡೆ ಮಾಡಲ್ಲ ಅಂತ. ಅದಕ್ಕೆ ದಾರಿ ಜನಗಳ ಮೇಲೆ ತೆರಿಗೆ ಹಾಕೋದು. ಈಗ A ಖಾತಾ B ಖಾತಾ, ಅದು ಒಂದು ಮೋಸದ ಸ್ಕೀಮ್. ಅದು ಯಾರು ಕಟ್ತಾರೆ? 4 ಲಕ್ಷದಿಂದ 40 ಲಕ್ಷ ಕಟ್ಟಬೇಕು. ಯಾರು ಕಟ್ತಾರೆ ಮನೆ? ಎಲ್ಲ ಈಗ ಮನೆ ಕಟ್ಕೊಂಡು ಲೈಟ್ ಬಂದಿದೆ, ಅವರಿಗೆ ಆರಾಮಾಗಿದ್ದಾರೆ ಕಳೆದ 10-15 ವರ್ಷದಿಂದ. ಈಗ ನೀವು ಟ್ಯಾಕ್ಸ್ ಕಟ್ಟು ಅಂದರೆ 10 ಲಕ್ಷ 20 ಲಕ್ಷ ಕಟ್ಟು ಅಂದರೆ ಯಾರು ಕಟ್ತಾರೆ? ಹೋಗಯ್ಯೋ ಅಂತಾರೆ, ಯಾರು ಕಟ್ಟಲ್ಲ. ಈ ಥರ ಸ್ಕೀಮ್ ತರೋದು ದುಡ್ಡು ಹೊಡೆಯೋ ಸ್ಕೀಮ್ ಅಷ್ಟೇ ಇದೆಲ್ಲ. ಖಾತಾ ಮಾಡ್ತೀನಿ ಅಂತ ಹೇಳೋದು, ಈ ಖಾತಾ ಅಂತ ಹೇಳಿ ಈ ಖಾತಾ ಹೆಸರಲ್ಲಿ ಇಡೀ ರಾಜ್ಯದಲ್ಲಿ ದುಡ್ಡು ವಸೂಲಿ ಮಾಡ್ತಾಯಿದ್ದಾರೆ. ಎಲ್ಲ ಬೋಗಸೆ ದುಡ್ಡು ವಸೂಲಿಗೆ. ಯಾಕಂದರೆ ರಾಜ್ಯ ಸರ್ಕಾರ ಪಾಪರ್ ಔಟಿದೆ, ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ, ಅಂಗನವಾಡಿಗೆ ಕೊಡ್ತಾ ಇಲ್ಲ ಅವರು, ಲೈಬ್ರರಿಯನ್ಗೆ ದುಡ್ಡು ಕೊಡ್ತಾ ಇಲ್ಲ ಅವರು, ಕಸ ತೆಗಿತಾ ಇರೋರಿಗೆ 3 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ. ಕೆಲವು ಕಡೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಆರೋಪಗಳು. ಆತ್ಮಹತ್ಯೆಗೆ ರೆಡಿ ಆಗಿರೋರು ಭಾಳ ಜನ ಇದ್ದಾರೆ. ಆತ್ಮಹತ್ಯೆ ಮಾಡ್ಕೊಳಕ್ಕೂ ಈಗ ಭಾಳ ಜನ ಆತ್ಮಹತ್ಯೆ ಮಾಡ್ಕೊಂಬಿಟ್ಟಿದ್ದಾರೆ. ರೈತರು 2,000 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಂದರೆ ಆತ್ಮಹತ್ಯೆಗಳನ್ನು ನಿಲ್ಲಿಸುವಂಥ ಪ್ರಯತ್ನ ಆಗಬೇಕು. ಇವರು ಕಾಂಗ್ರೆಸ್ ಅವರು ಬಿಲ್ಗಳು ಕೊಡ್ತಾ ಇಲ್ಲ, ಕಾಂಟ್ರಾಕ್ಟರ್ಗಳ ಆತ್ಮಹತ್ಯೆ, ರೈತರ ಆತ್ಮಹತ್ಯೆ, ಈ ಇವರು ಲೈಬ್ರರಿಯನ್ ಆತ್ಮಹತ್ಯೆ, ಲಂಚದ ಅವಳಿಯಿಂದ ಪೊಲೀಸರ ಆತ್ಮಹತ್ಯೆ. ಈ ಥರ ಇದು ಒಂದು ರೀತಿ ಕಾಂಗ್ರೆಸ್ ಸರ್ಕಾರ ಯಾರು ಜನರ ಪರವಾಗಿ ನಿಲ್ಲಬೇಕಾಯಿತು ಸರ್ಕಾರ ಅಂತೂ ಜನ ವಿರೋಧಿಯಾಗಿ ನಿಂತಿದೆ ಇವತ್ತು. ಈ ನವಂಬರ್ ಕ್ರಾಂತಿ ಆಗುತ್ತಾ ನಿಜಕ್ಕೂ? ಅವರು ಗ್ಯಾರಂಟಿ ಆಗುತ್ತೆ, ಪ್ರಶ್ನೆನೇ ಇಲ್ಲ. ನವಂಬರ್, ನಾನು ಹೇಳಿದಾಗ ಜ್ಯೋತಿಷ್ಯನ ಅಂದರು, 100ಕ್ಕೆ 100% ನವಂಬರು ಮತ್ತು ಡಿಸೆಂಬರ್ ಮಧ್ಯೆ 100% ರಾಜ್ಯದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ಅದು ಕಾಂಗ್ರೆಸ್ ಪತನನೂ ಆದ್ರೂ ಆಶ್ಚರ್ಯ ಬೀಳಂಗಿಲ್ಲ. ಅಂಥ ಸಂದರ್ಭ ಬಂದಿದ್ದೇ ಆದರೆ ಆರ್ ಅಶೋಕ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ನೋಡಿ, ನಾನು ಮುಖ್ಯಮಂತ್ರಿ ಆಗ್ತೀರಿ, ಇನ್ನೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಈ ಸರ್ಕಾರ ತೊಲಗಬೇಕು. ನಮ್ಮ ಕೇಂದ್ರದ ನಾಯಕರದ್ದು ನಾನು ಭಾಳ ಸೀನಿಯರ್ ಇದ್ದೀನಿ, ನನಗೆಲ್ಲ ಈಗಾಗಲೇ ಭಾಳಷ್ಟು ಅವಕಾಶಗಳನ್ನು ಪಾರ್ಟಿ ಕೊಟ್ಟಿದೆ. ಅದನ್ನು ಕೊಡುವಂಥದ್ದು ರಾಜ್ಯದ ಜನತೆ ಮತ್ತು ನಮ್ಮ ಕೇಂದ್ರದ ನಾಯಕರು ಕೊಡ್ತಾರೆ. ಆ ದೃಷ್ಟಿಯಿಂದ ನಾವು ಈ ಸರ್ಕಾರ ತೊಲಗಕ್ಕೇನಿದೆಯಾ ಫಸ್ಟ್ ಅದು ಮಾಡೋಣ. ಅಧಿಕಾರ ಜನರ ಪರವಾಗಿ ಏನು
ಅಧಿಕಾರ ಸಿಕ್ಕಿದ ಮೇಲೆ ಜನರ ಪರವಾಗಿ ಕೆಲಸ ಮಾಡುವಂಥ ಜವಾಬ್ದಾರಿಯನ್ನು ನಮ್ಮ ಕೇಂದ್ರದ ನಾಯಕರು ರಾಜ್ಯದ ಜನ ಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ. ನಿನ್ನೆ ರಾಹುಲ್ ಗಾಂಧಿ ಅವರು ಹೇಳ್ತಿದ್ರು, ಕರ್ನಾಟಕದನ್ನು ಹೊರತುಪಡಿಸಿದರೆ ಕರ್ನಾಟಕ ಮತ್ತು ಛತ್ತೀಸ್ಗಢ ಬಿಟ್ಟರೆ ಎಲ್ಲ ಕಡೆ ವೋಟ್ ಚೋರಿ ಆಗಿದೆ ಅಂತ. ಆದರೆ ಅವರೇ ಆರೋಪವನ್ನು ಮಾಡಿದ್ದು ಇಲ್ಲಿ ಮಹದೇವಪುರದಲ್ಲಿ ವೋಟ್ ಚೋರಿ ಆಯಿತು ಅಂತೇಳಿ. ಏನು ಸರ್ ಅದು? ನೀವು ಒಬ್ಬ ಬೆಂಗಳೂರಿನಾಗ ಹೇಗೆ ನೋಡ್ತೀರಿ ಇದನ್ನೆಲ್ಲ? ಇಲ್ಲಿಯ ನಾಯಕರು ಹೌದು ನೀವು. ನೋಡಿ, ಅವ್ರಿಗೆ ಸತತವಾಗಿ ಸೋಲುಗಳು ಮಾಡಿ 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 ಯಾವ ರಾಜ್ಯದಲ್ಲೂ ಇವತ್ತು ಉಳಿದಿಲ್ಲ. ಅವ್ರಿಗೆ ಭ್ರಮನಿಸ್ತಾನ ಹೊಟ್ಟಿದೆ. ಅದಕ್ಕೆ ಹೊಸದು ಎಲೆಕ್ಟ್ರಾನಿಕ್ ವೋಟಿಂಗ್ ಸರಿ ಇಲ್ಲ ಅಂದರು. ಸುಪ್ರೀಂ ಕೋರ್ಟ್ ಛೀಮಾರಿ ಆಗ್ತು, ಅದನ್ನು ಬಿಟ್ಬಿಟ್ರು. ಈಗ ವೋಟ್ ಚೋರಿ ಆಗಿದೆ ಅಂದರು. ಬೆಂಗಳೂರು ಬಂದು ಫಸ್ಟ್ ಬೆಂಗಳೂರಲ್ಲೇ ಬಂದು ವೋಟ್ ಚೋರಿ ಆಗಿದೆ, ಮಹದೇವಪುರದಲ್ಲಾಗಿದೆ, ಅಲ್ಲಾಗಿದೆ, ಇಲ್ಲಾಗಿದೆ ಅಂತ ಹೇಳಿದ್ರು. ಇದಾದಮೇಲೆ ಇವಾಗ ಬಿಹಾರ್ಗೆ ಹೋದರು. ಅವ್ರಿಗೆ ಎಲ್ಲಿ ಇವಾಗ ಒಂದು ಎಲೆಕ್ಷನ್ ಬಂದರೆ ಸೋಲ್ತೀನಿ ಅಂತ ಗ್ಯಾರಂಟಿ ಆದ ತಕ್ಷಣ ಅವ್ರು ಮೊದಲೇ ಒಂದು ಕೇವಿಯಟ್ ಹಾಕೊಂಡ್ಬಿಡ್ತಾರೆ. ಅಲ್ಲ, ಈಗ ಅವ್ರು ಹೇಳೋ ಪ್ರಕಾರ ಸರಿ ಇಲ್ಲ ಅಂತೇಳಿ ಅವ್ರು ಹೇಳೋ ಪ್ರಕಾರ ಒಂದು ಕಡೆ ವೋಟ್ ಚೋರಿ ಆಗಿದೆ ಅಂತಾರೆ, ಇನ್ನೊಂದು ಕಡೆ SIR ತರ್ತೀವಿ ಅಂದರೆ SIR ತರಬೇಡ ಅಂತಾರೆ. ಅಧಿಕೃತವಾಗಿ ದೂರು ಕೊಡೋ ಅಂದರೆ ನಾನು ದೂರು ಕೊಡೋದಿಲ್ಲ, ನೀವೇ ಅದನ್ನು ಹುಡ್ಕೊಳ್ಳಿ ಅಂತಾರೆ. ಏನಿದು ಅಂತ ಅರ್ಥ ಆಗ್ತಿಲ್ಲ. ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿದ್ದಾರೆ ಆ ಮತದಾರರಲ್ಲಿ ಅಂತ. ರಾಹುಲ್ ಗಾಂಧಿ ವ್ಯಕ್ತಿತ್ವನೇ ಕನ್ಫ್ಯೂಷನ್. ಅವರು ನಾಲಾಯಕ್ ಅವರು. ಒಂದು ಪಾರ್ಟಿಯ ಮುಖಂಡರಾಗಿ ಲಾಯಕ್ಕೇ ಇಲ್ಲ ಅವರು. ಅವ್ರ ಪಾರ್ಟಿಯವರೇ ಹೇಳ್ತಾರೆ ಸಮರ್ಥವಾಗಿಲ್ಲ ಅಂತೇಳಿ. ಅಂದರೆ ಜವಾಬ್ದಾರಿಯಿಂದ ಮಾತಾಡಲ್ಲ. ಈ ವಿದೇಶಕ್ಕೆ ಹೋದಾಗ ಭಾರತವನ್ನು ಬೈಯೋದು, ನಮ್ಮ ಸೈನಿಕರನ್ನ ಬೈಯೋವಂಥದ್ದು, ಇಲ್ಲಿ ಚುನಾವಣಾ ಆಯೋಗನ ಬೈಯೋದು. ಇದೇ ಚುನಾವಣಾ ಆಯೋಗ ಇವರು ಕಾಂಗ್ರೆಸ್ ಕಾಲದಲ್ಲೂ ಚುನಾವಣಾ ಆಯೋಗ ಇತ್ತಲ್ಲ, ಇದೇ ಸಿಸ್ಟಮ್ ಇದ್ದಿದ್ದು. ಅದೇ CBIನ ಬೈಯೋದು, ಅದೇ EDನ ಬೈಯೋದು. ನಿಮ್ಮ ಕಾಲದಲ್ಲಿ ED ರೈಡ್ ಆದಾಗ ಅದು ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳ ನೀವು? ಅದರಿಂದ ಇವ್ರಿಗೆ ಯಾವುದ್ಯಾವುದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಇದೆಯೋ ಅದನ್ನು ಅಪವಿತ್ರ ಮಾಡೋ ಅಂಥದ್ದೇ ಇವ್ರ ಅಜೆಂಡಾ. ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ ಕಾಂಗ್ರೆಸ್ಸು ಮತ್ತು ರಾಹುಲ್ ಗಾಂಧಿಯವರು. ನೀವು ಹೋಮ್ ಮಿನಿಸ್ಟರ್ ಕೂಡ ಆಗಿದ್ದಂಥವ್ರು. ಇವತ್ತಿನ ರಾಜ್ಯದ ಕಾನೂನು ವ್ಯವಸ್ಥೆಯನ್ನು ನೋಡ್ತಾ ಇದ್ದರೆ ಚಿಕ್ಕ ಪುಟ್ಟ ವಿಚಾರದಲ್ಲೂ ಆಗ್ತಿರುವಂಥ ಕೊಲೆಗಳು, ಅಲ್ಲಿ ಇಲ್ಲಿ ಆಗ್ತಿರುವಂಥ ಅತ್ಯಾಚಾರ ಪ್ರಕರಣಗಳು, ಕಿಡ್ನ್ಯಾಪಿಂಗ್ಗಳು ಏನಾಗ್ತಿದೆ? ಕರ್ನಾಟಕ ರಾಜ್ಯ ಶಾಂತಿಯ ಬೀಡಿದು, ಆ ಶಾಂತಿಯ ಬೀಡು ಅಶಾಂತಿ ಯಾಕೆ ಕಾರಣ ಆಗ್ತಾ ಇದೆ ಅಂತ ಎಲ್ಲಿ ತಪ್ತಾ ಇದೆ? ಪೊಲೀಸ್ ಇಲಾಖೆಯಿಂದ ತಪ್ತಾ ಇದೆಯಾ? ಲಾ ಆ್ಯಂಡ್ ಆರ್ಡರ್ ಎಲ್ಲಿದೆ? ಇಲ್ಲಿ ನಾವು ಧರ್ಮಸ್ಥಳ ವಿಚಾರವನ್ನು ನೋಡಿದ್ವಿ, ಅದನ್ನು ಯಾವ ರೀತಿ? ಲಾ ಆ್ಯಂಡ್ ಆರ್ಡರ್ ಇಲ್ಲ. ಇನ್ನು ಬಿಟ್ಬಿಟ್ಟು ಯಾವುದು ವಿಚಾರನೂ ಕೇಳೋಕ್ಕೆ ಹೋಗೋ ಅವಶ್ಯಕತೆನೇ ಇಲ್ಲ. ನಮ್ಮ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನನಗೆ ಗೊತ್ತಿಲ್ಲ, ನೋಡ್ತೀನಿ, ಹೇಳ್ತೀನಿ, ಇದರಲ್ಲೇ ಆಗೋಟಿದೆ. ಇಡೀ ರಾಜ್ಯದಲ್ಲಿ ನಿಮ್ಗೆ ಕೊಲೆ ಸುಲಿಗೆ ಇರ್ಬೋದು, ಬ್ಯಾಂಕ್ಗಳು ದರೋಡೆ, ಆಡಾಗಲೇ ಬ್ಯಾಂಕ್ಗಳು ದರೋಡೆ ಮಾಡ್ಕೊಂಡು ಹೋಗ್ತಾರೆ. ಏನು ಕೇಳೋದೇ ಇಲ್ಲ ಇಲ್ಲಿ. ಈ ಧರ್ಮಸ್ಥಳದ ವಿಚಾರವಾಗಿ ಅಂಥ ದೊಡ್ಡ ಸಂಸ್ಥೆಗೆ ಯಾವನೊಬ್ಬ ಥರ್ಡ್ ರೇಟ್ ಅವ್ನು ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟ ಅಂದರೆ ಅವನ್ನ ವೈಭವೀಕರಿಸಿ ಅವನಿಗೆ ಸೆಕ್ಯೂರಿಟಿ, ಅವನ ದಿನ ಮೃಷ್ಟಾನ್ನ ಭೋಜನ, ಈಗ ಗೊತ್ತಾಯಿತು ಅವ್ನು ದೊಡ್ಡ ಕಳ್ಳ ಅಂತೇಳಿ. ಈಗ ಎಷ್ಟು ದುಡ್ಡು ಖರ್ಚಾಗಿದೆ? ಕೋಟ್ಯಾಂತರ ರೂಪಾಯಿ ದುಡ್ಡು. ಹೈಕೋರ್ಟ್ ಮೆಟ್ಲೇರಿದ್ದಾರೆ, ಅವರೇ ದೂರು ವಾಪಸ್ ತಗೊಳ್ಳಿ. ಅಲ್ಲ, ನಾನು ಹೇಳೋದು ದುಡ್ಡು, ಸರ್ಕಾರದ ದುಡ್ಡು ನಾನು ಹೇಳ್ತಾ ಇರೋದು. ಸರ್ಕಾರದ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚಾಯಿತು. ಟ್ಯಾಕ್ಸ್ ಪೇಯರ್ಸ್ ಹಣ, ಇವ್ರದ್ದು ಹಣ ಅಲ್ಲ. ಜ್ಞಾನ ಬೇಡ ಅವನಿಗೆ? ಕಂಪ್ಲೇಂಟ್ ತಗೊಳಕ್ಕೆ ಮುಂಚೆ ಅವನು ಯಾರು ಅಂತ ಪರಿಶೀಲನೆ ಮಾಡೋ ಅಂಥ ಪರಿಜ್ಞಾನ ಸರ್ಕಾರಕ್ಕಿಲ್ವ? ಈ ನಗರ ನಕ್ಸಲ್ರು ಹೇಳಿದ್ರು ಅಂತ ಅದಕ್ಕೆ ಕೊಟ್ಟರು ಸಿದ್ದರಾಮಯ್ಯ. ಮುಸಲ್ಮಾನರು ಅವ್ರ ಓಲೈಕೆ ಮಾಡ್ಕೊಳಕ್ಕೆ ಧರ್ಮಸ್ಥಳನ ಅಪವಿತ್ರ ಮಾಡೋಕ್ಕೆ ಹೊಳಿಸಿದ್ರು. ಮುಸಲ್ಮಾನರು ಓಟ್ ಬರ್ತದೆ, ಧರ್ಮಸ್ಥಳವನ್ನು ನಾವು ಕಂಡಮ್ ಮಾಡಿದ್ರೆ ಮುಸಲ್ಮಾನರು ಓಟು ಜಾಸ್ತಿ ಬರ್ತದೆ ನನಗೆ ಅಂತೇಳಿ ಆ ಸ್ಕೀಮಲ್ಲಿ ಮಾಡಿರೋದು ಅಷ್ಟೇ. ಅದು ಧರ್ಮಸ್ಥಳದ ವಿಚಾರವಾಗಿ ಮುಸಲ್ಮಾನರನ್ನು ಓಲೈಕೆಗೋಸ್ಕರ ಧರ್ಮಸ್ಥಳವನ್ನು ಕಂಡಮ್ ಮಾಡಿ ಅದನ್ನು ಅಪವಿತ್ರ ಮಾಡೋಕ್ಕೆ ಸಿದ್ದರಾಮಯ್ಯನವ್ರ ಪ್ಲ್ಯಾನ್ ಅಷ್ಟೇ. ಅದು ನಗರ ನಕ್ಸಲರು ಏನು ಹೇಳಿದ್ದಾರೆ ಅದ್ರ ಪ್ರಕಾರ ಮಾಡಿದ್ದಾರೆ ಸಿದ್ದರಾಮಯ್ಯ. ಸರ್, ನಾವು ಈ ತನಿಖೆ SIT ರಚನೆ ವಿಚಾರಕ್ಕೆ ಬಂದಾಗಲೂ ಕೂಡ ಒಂದು ಘಟನೆ ಆಯಿತು ಅವತ್ತು ಮುಖ್ಯಮಂತ್ರಿಗಳು ಹೇಳುತ್ತಾರೆ, ಅಂದರೆ ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ದು ನಾನು ಯಾವುದೇ ಕಾರಣಕ್ಕೂ SIT ರಚನೆ ಮಾಡೋದಿಲ್ಲ ಅಂಥೇಳಿ. ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ಸಡನ್ನಾಗಿ ರಚನೆ ಮಾಡಿಬಿಡ್ತಾರೆ. ಆ ಒಂದು 12 ಗಂಟೆ ಅವಧಿಯಲ್ಲಿ ಆಗಿದ್ದೇನು? ಯಾರೋ ಹೇಳ್ತಾರೆ ಅವರಿಗೆ ತಮಿಳುನಾಡಿಂದ ಕಾಲ್ ಬಂತು, ರಾಹುಲ್ ಗಾಂಧಿ ಆಫೀಸಿಂದ ಕಾಲ್ ಬಂದಿತ್ತು, ಅದಾದ ಮೇಲೆ ಈ ರೀತಿಯಾಗಿ ಅದನ್ನು SITಯನ್ನು ರಚನೆ ಮಾಡಿದರು ಅಂತೇಳಿ ನೀವು ಯಾವತ್ತಾದ್ರೂ ಅದನ್ನು ನೇರವಾಗಿ ಕೇಳೋದು ಪ್ರಯತ್ನ ಮಾಡಿ? ಹೌದು, ಕೇರಳ ಅಸೆಂಬ್ಲಿಯಲ್ಲಿ ಮಾತಾಡಿದ್ದಾರೆ. ಇದೆಲ್ಲ ಆದಮೇಲೆ ಕೇರಳ ಅಂದರೆ ರಾಹುಲ್ ಗಾಂಧಿ ಅವರ ಅಕ್ಕ ಪ್ರಿಯಾಂಕಾ ಗಾಂಧಿ, ಅಲ್ಲೇ ತಾನೇ ಅವರಿಬ್ಬರು MP ಆಗಿರೋದು, ಅಲ್ಲಿಂದನೇ ಬಂತು. ಅವ್ರ ಮಾತು ಕೇಳ್ಕೊಂಡು ಇಲ್ಲಿ ತನಿಖೆ ಕೊಟ್ಟರು. SIT ತನಿಖೆಗೆ ಕೊಡೋ ಅವಶ್ಯಕತೆ ಏನಿತ್ತು? ಇದಕ್ಕೆ ಎಷ್ಟು ದುಡ್ಡು ಖರ್ಚಾಗ್ತದೆ? ಈಗ 5-6 ಕೋಟಿ ದುಡ್ಡು ಖರ್ಚಾಗಿದೆಯಪ್ಪ. ಏನು ಬೇಕಾಗಿತ್ತು? ಒಂದು ಕೇಸ್ಗೋಸ್ಕರ 5-6 ಕೋಟಿ. ಅದು ಯಾವನೋ ಒಬ್ಬ ಅವನು ಕೆಲಸಕ್ಕೆ ಬರೆದವನು ಕಂಪ್ಲೇಂಟ್ದಾರ, ಅವನಿವತ್ತು ತಪ್ಪು ಒಪ್ಕೊಂಡಿದ್ದಾನೆ. ಈಗ ವಸೂಲಿ ಮಾಡ್ತೀರಾ ಅವನ ಹತ್ರ? ಅವನ್ನ ಹರಾಜು ಹಾಕಿದ್ರು ಅಷ್ಟು ವಸೂಲಿ
ಮಾಡೋಕ್ಕಾಗಲ್ಲ. ಅವನ ಹತ್ರ 10 ರೂಪಾಯಿ ಇಲ್ಲ. ಅವನ ಹತ್ರ ಅವನೇ ಲಂಚ ತಗೊಂಡು 1 ಲಕ್ಷ ರೂಪಾಯಿಗೋಸ್ಕರ ಇಷ್ಟೆಲ್ಲ ಮಾಡಿದೆ ಅಂತ ಹೇಳ್ತಾ ಇದ್ದಾನೆ ಅವನು. ಸರ್ಕಾರದ ದುಡ್ಡು ಹೋಯ್ತಲ್ಲ. ಈ ಸಿದ್ದರಾಮಯ್ಯನವ್ರ ಮನೆಯಿಂದ ತಂದು ಕೊಡ್ತಾರಾ? ಕಾಂಗ್ರೆಸ್ ಪಾರ್ಟಿಯಿಂದ ತಂದು ಕೊಡ್ತಾರಾ? ಈ ಸೋನಿಯಾ ಗಾಂಧಿ ಹೇಳಿದ್ರು, ರಾಹುಲ್ ಗಾಂಧಿ ಹೇಳಿದ್ರು ಮಾಡಿದ್ರೆ, ಇವಾಗ ವಸೂಲಿ ಮಾಡಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹತ್ರ ಖರ್ಚಾಗಿರೋ ಹಣನ ವಸೂಲಿ ಮಾಡಿ ನೀವು. ಅಂದರೆ ಕರ್ನಾಟಕದ ಹಣವನ್ನು ಕಾಂಗ್ರೆಸ್ಸು ATM ಮಾಡಿಕೊಂಡು ಅವರ ಪಾರ್ಟಿ ಉದ್ಧಾರಕ್ಕೋಸ್ಕರ ಮಾಡ್ತಾ ಇದೆ ಹೊರತು ರಾಜ್ಯದ ಜನತೆ ಉದ್ಧಾರಕ್ಕೆ ಮಾಡ್ತಾ ಇಲ್ಲ. ಇದು ಎಷ್ಟು ನಗೆಪಾಟ್ಲಿಗೆ ಈಡಾಯ್ತು ಅಂದರೆ ಸರ್, ಅವಾಗ ಎಲ್ಲಿ ಹೇಳ್ದಲ್ಲಿ ಎಲ್ಲ ಕೂಡ ಬುಲ್ಡೋಜರಿಂದ ಬಂದು ತೆಗ್ಗನ್ನು ತೆಗೆದಿದ್ದಾಯಿತು. 16 ಅಡಿ ಆಯಿತು, 20 ಅಡಿ ಆಯಿತು, 25 ಅಡಿ ಆಯಿತು, ಎಲ್ಲಿ ಬೇಕಾದ್ರೆ ಗುಂಡಿನ ತೋಡ್ಲಾಯಿತು. ನಮ್ಮ ಉತ್ತರ ಕನ್ನಡದಲ್ಲಿ ಅದೇ ಮಾತಾಡ್ತಿದ್ರು. ಅವ್ನು ಅಟ್ಲೀಸ್ಟ್ ಇಲ್ಲಿ ನಮ್ಮ ಕಡೆ ಹೇಳಿದರೆ ಕೆರೆಗಳು ಹೂಳು ಎತ್ತೋದಾದ್ರೂ ಆಗ್ತಾಯಿತ್ತು, ನದಿಯನ್ನು ಹೂಳು ಎತ್ಬೋದಿತ್ತು, ಬೇಸಿಗೆಯಲ್ಲಿ ನಮಗೆ ಕುಡಿಯೋಕ್ಕೆ ನೀರಾದರೂ ಸಿಗ್ತಾಯಿತ್ತು ಅಂತ. ಎಣ ಉಣಿದ್ರೆ 3 ಅಡಿ 6 ಅಡಿ ಇಲ್ಲ 1 ಅಡಿ ಜಾಸ್ತಿ ತೆಗೀರಿ. 20 ಅಡಿ ತೆಗೆದಿದ್ದಾರೆ. 20 ಅಡಿ ಹೋಗ್ಬಿಟ್ಟಿದೆಯಂತೆ ಒಳಕ್ಕೆ ಹೆಂಗೆ ಹೋಗ್ಬಿಡ್ತೈತೆ ಅದು. ಇನ್ನು ಮೇಲಕ್ಕೆ ಬರಬೇಕು. ಮಣ್ಣು ಆಚೆ ಹೋಗಿ 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 ಮೇಲಕ್ಕೆ ಬರಬೇಕದು. ಎಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಇರ್ತಕ್ಕಂಥ ಸರ್ಕಾರ ಇದು. ಗುಂಡಿಗಳು ತೆಗೆದು ಇಡೀ ಕಾಡನ್ನು ಹಾಳು ಮಾಡಿದ್ರು. ಈಗ ಅದನ್ನು ಮುಚ್ಚೋ ಅಂಥದ್ದಕ್ಕೆ ಮತ್ತೆ ದುಡ್ಡು ಕೊಡಬೇಕು. ಫಾರೆಸ್ಟ್ ಅನುಮತಿ ತಗೊಂಡಿದಾರ? ಅದು ಅನುಮತಿ ತಗೊಂಡಿಲ್ಲ. ಇವರು ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಫಾರೆಸ್ಟಿನ ಕ್ರಿಮಿ ಕೀಟಗಳು ಏನಿತ್ತು, ಅಲ್ಲಿ ಪರಿಸರ ಏನಿತ್ತು, ಅದೆಲ್ಲ ಹಾಳಾಗೋಯ್ತು. ಇದಕ್ಕೆ ಜವಾಬ್ದಾರಿ ತಗೊಂತಾರ ಕಾಂಗ್ರೆಸ್ ಅವರು? ಇಲ್ಲ. ಮಾತಾಡ್ತಾರೆ ನಾವು ಧರ್ಮಸ್ಥಳ ಉಳಿಸ್ತೀರಿ ಅಂತ. ಎಲ್ಲಿ ಉಳಿಸ್ತಿದ್ದೀರ? ಧರ್ಮಸ್ಥಳಕ್ಕೆ ದ್ರೋಹ ಬಗ್ದಂಥವ್ರು ಯಾರಾದರೂ ಇದ್ದರೆ ಈ ಕಾಂಗ್ರೆಸ್ ಪಾರ್ಟಿ. ಸರ್, ಈಗ ಬೆಂಗಳೂರಿನ ವಿಚಾರ ಬಂದಾಗ, ನಿಮ್ಮ ಹೆಸರು ಬಂದಾಗ, ನಿಮ್ಮ ಬೆಂಬಲಿಗರು ಹೇಳೋದು ಸಾಮ್ರಾಟ್ ಅಶೋಕ್ ಅಂತ. ನಿಮ್ಮನ್ನು ವ್ಯಂಗ್ಯ ಮಾಡೋದಕ್ಕೆ ನಿಮ್ಮ ವಿರೋಧಿಗಳು ಹೇಳೋದು ಕೂಡ ಅದೇ ಪದವನ್ನು ಬಳಕೆ ಮಾಡ್ತಾರೆ. ಆದರೆ ಈಗ ಎಲೆಕ್ಷನ್ ಕೂಡ ಬರ್ತಾ ಇದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ BBMP ಹೋಯಿತು. ಈಗ ಅದರದ್ದು ಚುನಾವಣೆಗಳು ಕೂಡ ಬರ್ತಿರುವಂಥದ್ದು. BJPಯ ಸಿದ್ಧತೆ ಹೇಗಿದೆ? ನಿಮ್ಮ ಸಿದ್ಧತೆ ಹೇಗಿದೆ? ಸಾಮ್ರಾಟ್ ಅಂತ ಯಾರು ಹೇಳ್ಕೊಂಬೋದು? ನಾನೇನು ಸಾಮ್ರಾಟ್ ಅಲ್ಲ, ನಾನೊಬ್ಬ ಸೇವಕ ಅಷ್ಟೇ. ಜನರ ಪ್ರೀತಿ, ಬೆಂಗಳೂರು ಜನ ಪ್ರೀತಿಯಿಂದ ನನ್ನ ಮಾತಾಡಿಸ್ತಾರೆ. ಅದೇ ನನಗೆ ಬಿರುದು ಬಾವಲಿಗಳಷ್ಟೇ. ಅದು ಬಿಟ್ಟು ನಾನೇನೋ ಎತ್ತರ ವ್ಯಕ್ತಿ ಅಂತಲ್ಲ. ನಾವು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬೆಂಗಳೂರಿನ ವಿಚಾರಕ್ಕೆ, ಬೆಂಗಳೂರಿನ ಅಭಿವೃದ್ಧಿಗೆ ಶ್ರಮ ವಹಿಸಬೇಕು ಅನ್ನೋದು ಪ್ರಶ್ನೆನೇ ಇಲ್ಲ. ಅದೇ ರೀತಿ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಲ್ಲಿಟ್ಕೊಂಡು ನಾವು ಕೆಲಸ ಮಾಡಬೇಕು. ಈಗ ಬೆಂಗಳೂರು ಚುನಾವಣೆಗಳನ್ನು ಮಾಡಬೇಕು ಅಂತ ಹೇಳಿದಿರಿ. ಬೆಂಗಳೂರನ್ನು ಒಡೆದು 5 ಭಾಗ ಮಾಡಿಬಿಟ್ಟಿದ್ದಾರೆ. ಈ ಮನೆ ಆಳ ಕೆಲಸ ಇದು. ಬೆಂಗಳೂರು ಕೆಂಪೇಗೌಡರು ಕಟ್ಟಿದ್ದು 4 ಗೋಪುರ ಇದೆ. ಇದು ಬೆಂಗಳೂರು 1 ಇರಬೇಕು ಅನ್ನೋದು, ಬ್ರ್ಯಾಂಡ್ ಬೆಂಗಳೂರು ಅನ್ನೋದು ಒಂದು ನಾವು ಪ್ರತಿಪಾದನೆ ಮಾಡಿದ್ವಿ. ಇವರು ಅದನ್ನು ಒಡೆದಾಕಿದ್ದಾರೆ. ಅದೇ ಮೋಸ, ಅದೇ ದ್ರೋಹ ಬೆಂಗಳೂರಿಗೆ ಮಾಡಿದ್ದಾರೆ. ರಾಮನಗರ ಜಿಲ್ಲೆಯನ್ನು ತೆಗೆದಿದ್ದಾರೆ. ಈಗ ಬೇರೆ ಬೇರೆ ರಾಮನಗರ, ಕನಕಪುರ, ಮಾಗಡಿ, ನೆಕ್ಸ್ಟ್ ಮಂಡ್ಯ, ಪರಮೇಶ್ವರ್ ಹೇಳಿದ್ರು ತುಮಕೂರು ಸೇರಿಸ್ಬಿಡ್ತಾರಂತಾನೆ. ಅಲ್ಲ, ಇಡೀ ಕರ್ನಾಟಕ ಬದಲು ಬೆಂಗಳೂರು ಅಂತ ಇಟ್ಟರೆ ಹೇಗಿರುತ್ತೆ ಸರ್? ಅದೇ ಅವರು ಅದನ್ನೇ ನಾನು ಮುಂದೆ ಒಂದು ದಿನ ಹಂಗೆ ಆಗ್ತೈತೆ. ಕರ್ನಾಟಕ ಬೇಕಾದ್ರೆ ತೆಗೆದುಬಿಡ್ತಾರೆ. ಕರ್ನಾಟಕ ತೆಗೆದು ಬೆಂಗಳೂರು ಅಂತ ಹೆಸರಿಡಕ್ಕೆ ಹೋಗ್ತಾರೆ. ಏನು ಅದರಿಂದ ಏನು ಉಪಯೋಗ ಆಗ್ತೈತೆ? ಫಸ್ಟ್ ಡೆವಲಪ್ಮೆಂಟ್ ಮಾಡಿ. ನೀವು ಬೆಂಗಳೂರಿನ ಹೆಸರು ಚೇಂಜ್ ಮಾಡೋದ್ರಿಂದ ಅಲ್ಲೇನು ಡೆವಲಪ್ಮೆಂಟ್ ಆಗಲ್ಲ. ಅಲ್ಲಿ ರಸ್ತೆ ಹೆಂಗಿದೆ, ಅಲ್ಲಿ ಸ್ಕೂಲ್ ಹೆಂಗಿದೆ, ಹಂಗೇ ಇರ್ತೈತೆ. ಏನು ಚೇಂಜ್, ಒಂದು ಪಿನ್ನು ಚೇಂಜ್ ಆಗಲ್ಲ. ಹೆಸರಿರೋದ್ರಿಂದ ಏನೂ ಚೇಂಜ್ ಆಗಲ್ಲ. ನೀವು ಯಾರಿಗೋ ಬೇರೆ ಹೆಸರು ತಿಮ್ಮಪ್ಪ ಅಂತ ಇರ್ತೈತೆ ಅಂತ ಲಕ್ಷ್ಮಿ ಅಂತ ಇಟ್ಟುಬಿಟ್ರೆ ಏನು ಲಕ್ಷ್ಮಿ ಬಂದುಬಿಡ್ತಾರೆ ಅವ್ರಿಗೆ? ಬರೋದೇ ಇಲ್ಲ. ಅದರಿಂದ ಇವ್ರ ಮೈಂಡ್ ಸೆಟ್ಟೇ ಸರಿ ಇಲ್ಲ. ಜನರುಗಳನ್ನು ಮರಳು ಮಾಡಿ ಮೋಸ ಮಾಡೋದು ಬರೀ ಹೆಸರಲ್ಲೇ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅನ್ನೋದು, ಟನಲ್ ರೋಡ್ ಮಾಡ್ತೀನಿ ಅನ್ನೋದು, ಏನೇನೋ ಒಂದೊಂದು ಸ್ಕೀಮ್ ಬಿಡೋದು ಅಷ್ಟೇ. ಮುಗಿಸಿ ಅವರ ಕಾಲ ಹರಣ ಮಾಡಿಬಿಟ್ಟು ದುಡ್ಡು ಲೂಟಿ ಹೊಡೆಯೋಕ್ಕೆ ಬಿಟ್ಟರೆ ಕಾಂಗ್ರೆಸ್ಗೆ ಏನೂ ಇಲ್ಲ ಅಂತ ಅನಿಸ್ತದೆ. ಸರ್, ನಮ್ಮ ಈ ಕನ್ನೇರಿ ಸ್ವಾಮೀಜಿಗಳನ್ನು ಗಡೀಪಾರು ಮಾಡಿದಂಥದ್ದು, ಆ ಪ್ರಕರಣವನ್ನು ಹೇಗೆ ನೋಡ್ತೀರ? ನೋಡಿ, ಅವರು ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ಹಿಂದೂಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ. ಹಿಂದೂಗಳನ್ನು, ಸ್ವಾಮಿಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಇದರಲ್ಲಿ ಅವ್ರದ್ದೇನಾನ ತಪ್ಪಿದರೆ ಅದಕ್ಕೆ ನ್ಯಾಯಾಲಯಗಳಿದೆ. ನ್ಯಾಯಾಲಯ ಅದ್ರ ಇದು ಮಾಡ್ತಾರೆ. ಅದನ್ನು ಅವ್ರನ್ನ ಬರೇಬೇಡಿ ಅಂತ ಬ್ಯಾನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವ್ರು ತಪ್ಪು ಮಾಡಿದ್ದಾರೆ, ಏನೋ ಪದ ಹೇಳಿದ್ದಾರೆ ಅಂತ. ನೀವು ರಾಮನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾರಲ್ಲ, ಅವರೆಲ್ಲ ನಿಮ್ಮ ಜೊತೆನೇ ಡ್ಯಾಸಲ್ಲಿ ಕೂತಿದ್ದಾರೆ. ಅಲ್ಲ, ಗನ್ಮ್ಯಾನ್ಗಳ ಭದ್ರತೆ ಬೇರೆ. ರಾಮನ ಬಗ್ಗೆ ಮಾತಾಡಿರೋರು, ಹಿಂದೂ ಧರ್ಮವನ್ನು ಅವಹೇಳನೆ ಮಾಡಿರೋ ಅಂಥವ್ರು ಅವರೆಲ್ಲ ನಿಮ್ಮ ಪಕ್ಕದಲ್ಲೇ ಕೂತ್ಕೊಬೋದು. ಹಿಂದೂಗಳನ್ನ ಅವಹೇಳನೆ ಮಾಡಿದ್ರೆ ಅದಕ್ಕೆ ಬ್ಯಾನು ಇಲ್ಲ, ನಿರ್ಬಂಧನೂ ಇಲ್ಲ. ಪ್ರಗತಿಪರ. ಕನ್ನೇರಿ ಸ್ವಾಮಿಗಳು ಅವರು ಯಾವುದೋ ಒಂದು ವ್ಯಕ್ತಿಗಳ ಬಗ್ಗೆ ಮಾಡಿರೋದ್ರನ್ನ ನೀವು ಅವ್ರನ್ನ ಬ್ಯಾನ್ ಮಾಡ್ತೀರಾ ಅಂತಂದರೆ, ಈ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರನ್ನ ಯಾಕೆ ಬ್ಯಾನ್ ಮಾಡಲಿಲ್ಲ ನೀವು? ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನ ಜಿಂದಾಬಾದ್ ಅಂದರು.
ಬೀದಿಗಳಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂದರು. ಅವ್ರಿಗೆಲ್ಲ ಯಾಕೆ ನೀವು ಆ ಪ್ರಕರಣ ಏನಾಯ್ತು ಸರ್? ಅದು ಮುಚ್ಚಾಕಿದ್ರು. ಅದರಲ್ಲಿ ಎಂ ಪಿನೇ ಇದ್ದಾರಲ್ಲ, ಅವ್ರು ಕಾಂಗ್ರೆಸ್ ಪಾರ್ಟಿ ಎಂ ಪಿ, ಮುಚ್ಚಾಕ್ಬಿಟ್ರು. ನೀವು ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಮುಚ್ಚಾಕ್ತೀರಾ, ಹಿಂದೂ ಜಿಂದಾಬಾದ್ ಅಂದರೆ ಅವನ್ನೆತ್ತಿ ಒಳಗಡೆ ಹಾಕೋದು. ಇದು ಸಿದ್ದರಾಮಯ್ಯನವರ ಬ್ರ್ಯಾಂಡ್, ಇದು ಹಿಂದೂ ವಿರೋಧಿ ಬ್ರ್ಯಾಂಡ್ ಅಷ್ಟೇ. ಸರ್, ಯತ್ನಾಳ್ ಅವರು ಮರಳಿ ಬರ್ತಾರೆ ಪಕ್ಷಕ್ಕೆ? ನೋಡೋಣ, ಕಾಲ ಎಲ್ಲ ತೀರ್ಮಾನ ಮಾಡುತ್ತೆ. ಅವ್ರು ಬರ್ಬೋದು, ಬರೋದ್ರ ಮೇಲೆ ಕಾಲ ತೀರ್ಮಾನ ಮಾಡ್ತದೆ. ಪಾರ್ಟಿ ಹೈಕಮಾಂಡ್ ಇದೆ, ಅವರು ಅದ್ರ ಬಗ್ಗೆ ತೀರ್ಮಾನ ತೆಗೆದು. ಯಾಕಂದರೆ ಇವತ್ತಿನ ಯುವ ಸಮುದಾಯವನ್ನು ನೋಡ್ತಾ ಇದ್ದರೆ ಯತ್ನಾಳ್ ಬಗ್ಗೆ ಏನೋ ಒಂದು ಒಲವನ್ನು ಇಟ್ಕೊಳ್ತಾ ಇದೆಯಾ ಅಂತ ಅನಿಸುತ್ತೆ. ನಾಳೆ ಏನಾದರೂ ಎಲೆಕ್ಷನ್ ಟೈಮಲ್ಲಿ BJPಗೂ ಕೂಡ ಸಮಸ್ಯೆ ಆಗ್ಬೋದಾ ಈ ಥರ? ಅವ್ರು ಒಂದು ವೇಳೆ ಬೇರೆ ಪಕ್ಷ ಕಟ್ಟಿದರೆ ಅಥವಾ ಅವರೇನಾದರೂ ವಿಭಿನ್ನವಾಗಿ ನಿಂತರೆ? ಇಲ್ಲ, ಯತ್ನಾಳ್ ಅವರು ಹಿಂದೂ ವಿಚಾರಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಅವರು ಅದನ್ನು ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ಅವರು ಹೇಳಿದ್ದಾರೆ, ನಾವು ಹಿಂದೂ ವಿಚಾರ ಬಿಟ್ಟು ಬೇರೆ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ರು. ಅವರು ಮೋದಿ ವಿರೋಧಿ ಕೂಡ ಅಲ್ಲ. ಮೋದಿಯವ್ರ ಪರವಾಗಿದ್ದಾರೆ. ಅದರಿಂದ ಹೈಕಮಾಂಡು ಅವ್ರನ್ನ ತಗೊಳೋದ್ರ ಬಗ್ಗೆ ನಮ್ಮ ಪಾರ್ಟಿಯ ಹೈಕಮಾಂಡು ತೀರ್ಮಾನ ಮಾಡಬೇಕು. ಆ ದೃಷ್ಟಿಯಿಂದ ಕಾದು ನೋಡೋಣ, ಕಾಲ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಸರ್, ಈಗ 2.5 ವರ್ಷದ ಅವಧಿಯಲ್ಲಿ ವಿಪಕ್ಷ ನಾಯಕರಾಗಿ ನಿಮ್ಮನ್ನು ನೀವೇ ಒಂದು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಳೋದಾದರೆ 100ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್? ನಾನು ಯಾವ್ಯಾವ ವಿಚಾರ ಬಂದಿದೆ ಅದನ್ನೆಲ್ಲನೂ ಕೂಡ ವಿಧಾನಸಭೆಯಲ್ಲಿ ಸಮರ್ಥವಾಗಿ ಕೆಲಸ ಮಾಡಿದ್ದೀನಿ. ಅದು ಕರಪ್ಷನ್ ವಿಚಾರ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಮೂಢ ಹಗರಣ ಇರ್ಬೋದು, ಮೊನ್ನೆ 11 ಜನ ಸತ್ರಲ್ಲ ಈ ಕ್ರಿಕೆಟ್ RCB, ಇದನ್ನು ಕೂಡ ಸಮರ್ಥವಾಗಿ ನಾವು ಕೆಲಸ ಮಾಡಿ ಸರ್ಕಾರಕ್ಕೆ ಇಸುಮುರುಸು ತರುವಂಥ ಕೆಲಸವನ್ನು ನಮ್ಮೆಲ್ಲ ಶಾಸಕರ ಬೆಂಬಲದೊಂದಿಗೆ ಸಮರ್ಥವಾಗಿ ನಾನು ಮಾಡಿದ್ದೀನಿ ಅಂತ ಅನಿಸ್ತತೆ. ನಾವು ಮಾರ್ಕ್ಸ್ ಕೊಡೋಕ್ಕೆ ನಾನು ಮಾರ್ಕ್ಸ್ ಕೊಡೋ ಅಷ್ಟು ಮೂಢ ನಾನಲ್ಲ. ಮಾರ್ಕ್ಸ್ ಕೊಡೋರು ಜನ. ಅದಕ್ಕಿನ್ನೂ ಸಮಯ ಇದೆ. ಚುನಾವಣೆಗಳು ಬಂದಾಗ ಜನ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. ಆ ಸಂದರ್ಭದಲ್ಲಿ ನನಗೆ ಕೊಟ್ಟರೆ BJPಗೆ ಕೊಟ್ಟಂಗೆ, ನನಗೇನು ಮಾರ್ಕ್ಸ್ ಕೊಡ್ತಾರೋ ಅದು BJPಗೆ ಕೊಟ್ಟಂಗೆ. ಅದನ್ನು ವೆಯ್ಟ್ ಮಾಡೋಣ ಅಷ್ಟೇ. BJP ರಾಜ್ಯಾಧ್ಯಕ್ಷರ ಕಾರ್ಯವೈಖರಿಯನ್ನು ನೀವು ನೋಡೋದಾದರೆ ಅವರ ಡ್ಯೂಟಿ ಏನಿದೆಯೋ ಅದನ್ನು ಮಾಡ್ತಾ ಇದ್ದಾರೆ. ಕೆಲಸ ಮಾಡಬೇಕು, ಒಟ್ಟಾರೆ ಕೆಲಸ ಮಾಡಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ಒಟ್ಟಾಗಿ ಕೆಲಸ ಮಾಡಿಕೊಂಡು ಪಾರ್ಟಿಯನ್ನು 2028ಕ್ಕೆ ದೊಡ್ಡ ಅಂತರದಲ್ಲಿ JDSನ ಸಹಕಾರದೊಂದಿಗೆ ನಾವು ತರೋವಂಥ ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀರಿ. 100% ಅದಕ್ಕೆ ಯಶಸ್ಸು ಸಿಗುತ್ತೆ. 100% ಮುಂದಿನ ಚುನಾವಣೆಯಲ್ಲಿ ನಾವು 170 ಸ್ಥಾನಗಳನ್ನು ಗೆಲ್ತೀರಿ. ಆ ವಿಶ್ವಾಸ ನಮ್ಮೆಲ್ಲ ಕಾರ್ಯಕರ್ತರಿಗಿದೆ, ನನಗೂ ಇದೆ. ಈ ಹಳೆ ಮೈಸೂರು ಭಾಗದಲ್ಲಿ JDS ಜೊತೆ ಸೇರ್ಕೊಂಡಿರೋದು BJPಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತೆ? ಯಾಕಂದರೆ ನಾವು ಕಳೆದ ಕೆಲವು ಚುನಾವಣೆಗಳನ್ನು ನೋಡ್ತಾ ಇದ್ದರೆ BJPಯ ವೋಟ್ ಶೇರು ಮತ್ತು ಬೆಂಬಲಿಗರ ಸಂಖ್ಯೆ ಅತಿ ಗಣನೀಯವಾಗಿ ಏರಿಕೆ ಆಗ್ತಾ ಇತ್ತು. ಈಗ ಈ ಒಂದು ಮೈತ್ರಿ ಆಗಿರುವಂಥದ್ದು ಪಕ್ಷದ ದೃಷ್ಟಿಯಿಂದ ನೋಡಿದಾಗ ಹೇಗೆ ಅನಿಸುತ್ತೆ ನಿಮಗೆ? ಇಲ್ಲ, ಒಳ್ಳೆಯದೇ. JDS ಜೊತೆ ಅಲಯನ್ಸ್ ಆಗಿರೋದ್ರಿಂದ ನಾವು ಎಂಟೈರ್ ಹಳೆ ಮೈಸೂರಲ್ಲಿ ಈ ಸರಿ ಸ್ವೀಪ್ ಮಾಡ್ತೀವಿ. 90% MLA ಸ್ವೀಪ್ ಮಾಡ್ತಾರೆ. ಯಾಕಂದರೆ MP ಹಂಗೆ ಮಾಡಿದ್ದೀರಲ್ಲ. ಹಳೆ ಮೈಸೂರಲ್ಲೆಲ್ಲ MP ಆಲ್ಮೋಸ್ಟ್ ಆಲ್ 2 ಬಿಟ್ಟರೆ ಇನ್ನೆಲ್ಲವನ್ನು ನಾವು ಗೆದ್ದುಬಿಟ್ಟಿದ್ದೀರಿ. ಅದರಿಂದ ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ BJP ಮತ್ತು JDS ಒಳ್ಳೆ ವಾತಾವರಣ ಇದೆ, ಸ್ವೀಪ್ ಮಾಡ್ತೀರಿ ಅನ್ನೋ ವಿಶ್ವಾಸ ನನಗಿದೆ. ಸರ್, ನಾನು 5 ಹೆಸರುಗಳನ್ನ ಹೇಳ್ತೀನಿ, ಒಂದೊಂದು ವರ್ಡಲ್ಲಿ ನೀವು ಅದ್ರ ಬಗ್ಗೆ ನೀವು ವಿವರಿಸ್ಬೋದು. ಅನಂತಕುಮಾರ್ ನಮಗೆ ಭಾಳ ಕರ್ನಾಟಕಕ್ಕೆ, ವಿಶೇಷವಾಗಿ ಕರ್ನಾಟಕಕ್ಕೆ ಬೇಕಾದಂಥ ವ್ಯಕ್ತಿ, ಕರ್ನಾಟಕಕ್ಕೆ ಒಳ್ಳೇದು ಮಾಡೋದಂಥ ವ್ಯಕ್ತಿ, ಕರ್ನಾಟಕದಲ್ಲಿ ಮೆಟ್ರೋ ಇರ್ಬೋದು, ಅಂತಾರಾಷ್ಟ್ರೀಯ ವಿಮಾನ ತಂದಂಥ ವ್ಯಕ್ತಿ. ಮಿಸ್ ಮಾಡ್ಕೋತೀರಾ ಅವ್ರನ್ನ? 100% ಅವ್ರನ್ನ ಕರ್ನಾಟಕನೂ ಮಿಸ್ ಮಾಡ್ತತೆ. ಪರ್ಸ್ನಲಿ ನಾನು ಭಾಳ ಮಿಸ್ ಮಾಡ್ತೀನಿ. ಪರ್ಸ್ನಲಿ ಎವ್ರಿ ಡೇ ಐ ರಿಮೆಂಬರ್ ಅನಂತಕುಮಾರ್. ಯಾಕಂದರೆ ಕೆಲವು ನಾಯಕರ ಮಾತುಗಳನ್ನ ನೋಡ್ತಾ ಇದ್ದಾರೆ, ಪ್ರತಾಪ್ ಸಿಂಹ ಇವರು ಕಿತ್ತಾಡ್ಕೊಂಡಿರೋ ರೀತಿಗಳನ್ನ ನೋಡ್ತಾ ಇದ್ದರೆ, ಪ್ರದೀಪ್ ಈಶ್ವರ್ ಅವರು ನಿಜಕ್ಕೂ ಕೂಡ BJPಯಲ್ಲೂ ಇಂಥ ನಾಯಕರು ಇದ್ದಾರೆ, ಈ ಥರ ಎಲ್ಲ ಮಾತಾಡ್ತಾರೆ ಅಂತ ಅನಿಸದೇ ಇರೋದಿಲ್ಲ. ಒಬ್ರು ಯಾರೋ ಕಿವಿಗೊಂಡು ಹಿರಿಯರು ಬೇಕನ್ಸುತ್ತಲ್ವಾ? ಅಲ್ಲ, ಈಗ ಅವರು ಅತಿರೇಕಕ್ಕೆ ಹೋಗ್ಬಿಟ್ಟಿದೆ ರಾಜಕೀಯ ರಂಗದಲ್ಲಿ. ಆ ಥರದ ತರಬಾರ್ದು. ಕುಟುಂಬವನ್ನು ತರೋವಂಥದ್ದು ಒಳ್ಳೆಯದಲ್ಲ. ಅದರಿಂದ ಕೆಲವರಿಗೆ ಚಟ, ನಾವು ಈ ಥರ ಮಾತಾಡಿದ್ರೆ ಮಾಧ್ಯಮದಲ್ಲಿ ಬರುತ್ತೆ ಅಂತೇಳಿ ಆ ಚಟದಿಂದ ಅವರು ಮಾತಾಡ್ತಾ ಇರ್ಬೋದು ಅಂತ ಅನಿಸ್ತತೆ. ಚಿಕ್ಕಬಳ್ಳಾಪುರದ MLA. ಸೊ ಒಳ್ಳೆಯದಲ್ಲ. ನರೇಂದ್ರ ಮೋದಿ ಸೂಪರ್ಮ್ಯಾನ್ ಅವರು. ಈ ದೇಶಕ್ಕೆ ಏನಾದರೂ ಭವಿಷ್ಯ ನಿರ್ಮಾಣ ಆಗಬೇಕು ಅಂದರೆ ನರೇಂದ್ರ ಮೋದಿನೇ ಸೂಟೇಬಲ್. ಅವ್ರಿಗಿರೋ ವಿಷನ್ನು, ಅವ್ರಿಗಿರೋ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ವ್ಯಾಲ್ಯೂ ಅದು ಭಾರತಕ್ಕೆಲ್ಲ ಸಿಗ್ತಾ ಇದೆ. ಅದರಿಂದ ನರೇಂದ್ರ ಮೋದಿ ಒಂದು ರೀತಿ ದೇಶಕ್ಕೆ ಒಂದು ಸೂಪರ್ ಮ್ಯಾನ್ ಆಗಿ ಕೆಲಸ ಮಾಡ್ತಾರೆ. ಆರ್ ಅಶೋಕ್, ನಾನೊಬ್ಬ ಸಾಮಾನ್ಯ ಹಳ್ಳಿಯಲ್ಲಿ ಹುಟ್ಟಿದಂಥ ಕಾರ್ಯಕರ್ತ. ಇವತ್ತು ರಾಜ್ಯದ ಜನತೆಗೆ ನಾನು ಈ ಥರದ ಒಂದು ಜವಾಬ್ದಾರಿ ನನ್ನ ಕನಸು ಮನಸ್ಸಲ್ಲೂ ತಿಳ್ಕೊಂಡಿರಲಿಲ್ಲ. ಇಷ್ಟು ಎತ್ತರಕ್ಕೆ ನನ್ನ ರಾಜ್ಯದ ಜನ ಏರಿಸ್ತಾರೆ ಅಂತ.
ಅವ್ರಿಗೆ ನಾನು ಸೆಲ್ಯೂಟ್ ಮಾಡ್ತೀನಿ. ಅವರ ಆಶೀರ್ವಾದದಿಂದ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂಥ ಪ್ರಯತ್ನ ಮಾಡ್ತೀನಿ. ಪದ್ಮನಾಭನಗರ ನನಗೆ ಜೀವ ಕೊಟ್ಟಂಥದ್ದು. ನನ್ನನ್ನು ನಮ್ಮ ತಂದೆ ತಾಯಿ ಎತ್ತಿರ್ಬೋದು, ಆದರೆ ನಿಜವಾಗೂ ನನ್ನನ್ನು ಸಾಕಿದಂಥ, ನನಗೊಂದು ಆಶ್ರಯ ಕೊಟ್ಟು ನನ್ನನ್ನು ಬೆಳವಣಿಗೆ ಮಾಡ್ತಾ ಇರೋವಂಥದ್ದು ಪದ್ಮನಾಭನಗರದ ಜನತೆ. ಪದ್ಮನಾಭನಗರದ ಎಲ್ಲ ತಾಯಂದಿರಿಗೆ, ಎಲ್ಲ ಅಣ್ಣ ತಮ್ಮಂದಿರಿಗೆ ಈ ಮೂಲಕ ಅವರಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳನ್ನು ತಿಳಿಸ್ತೇನೆ. ಯಡಿಯೂರಪ್ಪ ರೈತ ನಾಯಕರು, ನಮ್ಮೆಲ್ಲರ ನಾಯಕರಾಗಿದ್ದಾರೆ. ಕರ್ನಾಟಕದಲ್ಲಿ ಸುತ್ತಿ ಪಾರ್ಟಿಯನ್ನು ಬೆಳೆಸಿದ್ದಾರೆ. ಅವರು ಕೂಡ ಒಳ್ಳೆಯ ನಾಯಕರು. ಸರ್, ನನ್ನ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಿ. ಇಷ್ಟೊತ್ತವರೆಗೂ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರಿ. ಇವೆಲ್ಲದರ ಮಧ್ಯದಲ್ಲಿ ಈ ಟಾಕ್ ಟಾನಿಕ್ನ ಮೂಲ ಉದ್ದೇಶನೇ ಜನರಿಗೆ ಒಂದು ಇನ್ಸ್ಪೈರ್ ಮಾಡಬೇಕನ್ನುವಂಥದ್ದು. ಯಾಕಂದರೆ ನಾವು ಸಾಕಷ್ಟು ನೆಗೆಟಿವಿಟಿಯನ್ನು ನೋಡ್ತೀವಿ. ನೆಗೆಟಿವಿಟಿ ಈಸಿಲಿ ಸೆಲ್ಸ್ ಅನ್ನುವಂಥದ್ದು ಕೂಡ ಗಮನಿಸ್ತಾ ಇರ್ತೀವಿ. ಹಾಗಿದ್ದಾಗ್ಯೂ ಇವತ್ತು ನೀವು ಒಬ್ಬ ವಿಪಕ್ಷ ನಾಯಕನಾಗಿ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ, ಸಾಕಷ್ಟು ನೀವು ಅಧಿಕಾರವನ್ನು ತೆಗೆದುಕೊಂಡಿರುವಂಥವ್ರು. ಆದರೆ ಯಾವುದೋ ಒಬ್ಬ ಯುವಕ, ಯಾವುದೋ ಮೂಲೆಯಲ್ಲಿರುವಂಥವನು ರಾಜಕೀಯ ಅಂದರೆ ನಾನು ಬರೋದು ಬೇಡವಾ, ನನಗೆ ಅಧಿಕಾರಕ್ಕೋಸ್ಕರನೇ ಬರಬೇಕಾ ಅಥವಾ ಸಮಾಜಕ್ಕೋಸ್ಕರ ಬರಬೇಕಾ, ಸಾಕಷ್ಟು ಕನ್ಫ್ಯೂಷನ್ಸ್ ಇರ್ತವೆ. ಹೀಗಾಗಿ ಬರುವಂಥ ಯುವಕರಿಗೆ, ಯುವತಿಯರಿಗೆ ಏನು ಹೇಳೋದು ಬಯಸ್ತೀರಿ? ನೋಡಿ, ರಾಜ್ಯದ ಯಾರು ಪ್ರತಿಭಾನ್ವಿತರಿದ್ದಾರೆ, ವಿಷನ್ ಇರುವಂಥವ್ರು ರಾಜಕೀಯಕ್ಕೆ ಬರಬೇಕು. ರಾಜಕೀಯ ಬರ್ತಾ ಮಲಿನದ ಕಡೆ ಹೋಗ್ತಾ ಇದೆ. ಇದು ಮತ್ತೆ ಸರಿದಾರಿಗೆ, ಯಾಕಂದರೆ ಹಿಂದೆ ಈ ಥರ ಇರಲಿಲ್ಲ. ನಮ್ಮ ಸ್ವಾತಂತ್ರ್ಯ ಬಂದಾದ ಮೇಲೆ ಅವತ್ತಿನ ರಾಜಕಾರಣಿಗಳು, ಅವರ ನಡೆ ನುಡಿ ಎಲ್ಲ ಇವತ್ತಿಗೂ ಮಾರ್ಗದರ್ಶನ. ಆ ಥರದ್ದು ಒಂದು ಚಾಪ್ಟರು ಮತ್ತೆ ಬರಬೇಕಾಗಿದೆ. ಈಗ ಮತ್ತೆ ಆ ಸ್ಥಿತಿಯಿಂದ ಮತ್ತೆ ಎತ್ತರಕ್ಕೆ ಹೋಗಬೇಕಾಗಿದೆ. ಎತ್ತರಕ್ಕೆ ಹೋಗಬೇಕಾದ್ರೆ ವಿದ್ಯಾವಂತರು, ಅದರಲ್ಲೂ ವಿಷನ್ ಇರುವಂಥವ್ರು, ಜನರ ಸೇವೆ ಮಾಡುವಂಥ ಯುವಕರೇನಿದ್ದಾರೆ ಅವರ ಅವಶ್ಯಕತೆ 100% ಇದೆ. ಆ ಥರ ವ್ಯಕ್ತಿಗಳು ಬಂದರೆ ನಿಜಕ್ಕೂ ಈ ರಾಜಕೀಯ ರಂಗ ಶುದ್ಧಿ ಆಗುತ್ತೆ. ಅದರಿಂದ ನಾನು ಎಲ್ಲ ಯುವಕರಿಗೂ ವಿನಂತಿ ಮಾಡ್ತೀನಿ, ಆ ಥರ ವಿಷನ್ ಇರೋರು. ಈಗ ಡಾಕ್ಟ್ರ್ ಆಗ್ತಾನೆ ಅಂದರೆ ಅವ್ನು ಸೇವೆ ಮಾಡೋ ವಿಷನ್ ಇರಬೇಕು ಅವನು. ಹಾಗೆ ಈ ರಾಜಕಾರಣಿಯಾಗಿ ಬದಲಾವಣೆಯನ್ನು ತರ್ತೀನಿ ನಾನು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡು ಬರೋವಂಥ ಎಲ್ಲ ಯುವಕರಿಗೆ ತಮ್ಮ ಮೂಲಕ ನಾನು ಸ್ವಾಗತವನ್ನು ಮಾಡ್ತಾಯಿದ್ದೀನಿ. ಇವತ್ತು ಯಾವುದೇ ಸಂಬಂಧದಲ್ಲಿ ನೋಡಿದರೆ ನಂಗೆ ಸಮಯ ಕೊಡ್ತಿಲ್ಲ ಅನ್ನೋಂಥ ಒಂದು ಆರೋಪ ಮಾಡ್ತಾರೆ. ಸಾಕಷ್ಟು ನಾವು ಈ ಅಂದರೆ ಪತಿ ಪತ್ನಿಯರು ಬೇರೆ ಆಗ್ತಿರೋಂಥ ವಿಚಾರ ಯಾವುದೇ ತೆಗೆದುಕೊಂಡ್ರೆ ಅಲ್ಲಿ ಸಮಯದ ಅಭಾವ ಅನ್ನೋದು ಬರುತ್ತೆ. ಆದರೆ ನಿಮ್ಮ ಈ ಯಶಸ್ಸಿನ ಹಿಂದೆ ನಿಮ್ಮ ಕುಟುಂಬದ ತ್ಯಾಗ ಕೂಡ ತುಂಬ ದೊಡ್ಡದಾಗಿರುತ್ತೆ. ನಿಮಗೆ ಬೇಕಂದಾಗ ನೀವು ಸಿಗೋದಿಲ್ಲ. ನಿಮ್ಮ ಮಕ್ಕಳು ಅಲ್ಲೇನೋ ಒಂದು ಸರ್ಟಿಫಿಕೇಷನ್ ಇರುತ್ತೆ ಅಥವಾ ಎಕ್ಸಾಮ್ ಇರುತ್ತೆ, ಪೇರೆಂಟ್ಸ್ ಮೀಟ್ ಇರುತ್ತೆ, ಬಾ ಅಂದರೆ ನಿಮಗೆ ಹೋಗೋದಕ್ಕಾಗೋದಿಲ್ಲ. ನಿಮ್ಮ ಪತ್ನಿ ಆ ಕೆಲಸವನ್ನು ಮಾಡಬೇಕಾಗುತ್ತೆ. ಹೀಗಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ ನಿಮ್ಮ ಪತ್ನಿಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಈ ಯಶಸ್ಸಿಗೆ ಕಾರಣ ಆಗಿರೋದು ಅವರ ಪಾತ್ರದ ಬಗ್ಗೆ? ನಾನು ಭಾಳ ಮಿಸ್ ಮಾಡಿದ್ದೀನಿ ಆ ಥರದ ವಿಚಾರಗಳನ್ನು. ಮಕ್ಕಳ ವಿಚಾರ ಇರ್ಬೋದು, ನನ್ನ ಶ್ರೀಮತಿಯವರು, ನಮ್ಮ ತಾಯಿ, ಇವರವೆಲ್ಲ ವಿಚಾರದಲ್ಲಿ ಭಾಳಷ್ಟು ಸಮಯಗಳನ್ನು ನಾನು ಕೊಡಬೇಕಾಗಿತ್ತು, ಕೊಡೋಕ್ಕೆ ಆಗಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇದೆ. ಈ ರಾಜಕೀಯ ರಂಗದಲ್ಲಿ ಪ್ರೋಗ್ರಾಮ್ಸು, ಜನಗಳ ಜೊತೆ ಮಾತಾಡುವಂಥದ್ದು, ಅವರ ಕಷ್ಟಗಳಿಗೆ ಸ್ಪಂದನೆ ಮಾಡೋದು, ಇದೆಲ್ಲ ಕಾರಣದಿಂದ ಆಗಿದೆ. ಇದನ್ನೆಲ್ಲ ಮಿಸ್ ಮಾಡಿದೆ ಅಂತ ಅನಿಸುತ್ತೆ. ಆದರೂ ಕೂಡ ನೀವೆಲ್ಲರೂ ಕೂಡ ನನಗೆ ನನ್ನ ಒಂದು ಮಾಡ್ತಾ ಇರುವಂಥ ಕೆಲಸಕ್ಕೆ ಸಹಕಾರವಾಗಿ ನಿಂತು ಬೆನ್ನಿಗೆ ಹೆಗಲಾಗಿ ನಿಂತಿದ್ದೀರಾ. ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ. ಆಮೇಲೆ ಎಷ್ಟೇ ಉತ್ತಮ ಕೆಲಸವನ್ನು ಮಾಡಿದರೂ ಕೂಡ ಕೆಲ ಸಹಜವಾದಂಥ ಅಪವಾದಗಳು ಕೂಡ ಸಹಜವಾಗಿರುತ್ತೆ. ಈಗ ಭ್ರಷ್ಟಾಚಾರ ಆರೋಪ ಕೆಲವರ ಮೇಲಿರುತ್ತೆ, ಅಡ್ಜಸ್ಟ್ಮೆಂಟ್ ರಾಜಕಾರಣ ಅನ್ನುವಂಥ ಆರೋಪಗಳು ಮಾಡ್ತಾರೆ. ಇಂಥವ್ರಿಗೆ ನೀವು ಇಂಥ ಆರೋಪಗಳು ಬಂದಾಗ ವೈಯಕ್ತಿಕವಾಗಿ ಹೇಗೆ ತಗೊಳ್ತೀರಾ? ಆ ಥರ ಆರೋಪಗಳು ಬಂದಾಗ ಹೇಗೆ ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಬಯಸ್ತೀವಿ? ನೋಡಿ, ಈ ರಾಜಕೀಯದಲ್ಲಿ ಅವರು ಏಳಿಗೆಯನ್ನು ಸಹಿಸಲ್ಲ ಅಷ್ಟೇ. ಏಳಿಗೆಯನ್ನು ಯಾವಾಗ ಸಹಿಸಲ್ಲೋ ನಿಮ್ಮ ಮೇಲೆ ಆಪಾದನೆಗಳನ್ನು ಶುರು ಮಾಡ್ತಾರೆ. ಅವ್ರಿಗೆ ಬೇಡವಾಗಿರ್ತೀರಿ, ಜನಕ್ಕಲ್ಲ, ಅವ್ರಿಗೆ ಬೇಡವಾಗಿರ್ತೀರಿ. ಅದಕ್ಕೊಂದು ವಿಚಾರಗಳನ್ನು ಹುಡ್ಕೊಂತಾರೆ, ಅಡ್ಜಸ್ಟ್ಮೆಂಟ್ ಅಂತ ಹುಡ್ತಾರೆ, ಮತ್ತು ಕರಪ್ಷನ್ನು, ಈ ಥರದ್ದೆಲ್ಲ ಮಾಡ್ತಾರೆ. ಅಂಥ ವಿಚಾರ ನೀವು ಕರೆಕ್ಟಾಗಿದ್ದರೆ, ನೀವು ಸರಿ ಇದ್ದರೆ ಇಂಥದಕ್ಕೆಲ್ಲ ಕೇರ್ ಮಾಡದೆ ಮುನ್ನುಗ್ಗಬೇಕು. ಅವ್ರಿಗೆ ನಗು ಒಂದೇ ಉತ್ತರ ಕೊಡಬೇಕು. ಆ ನಗುವಿನ ಮುಖಾಂತರ ರಾಜ್ಯದ ಜನತೆ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡಬೇಕು. ಆಗ ಮಾತ್ರ ಒಳ್ಳೆಯದನ್ನು ನಾವು ಬಯಸೋಕ್ಕೆ ಸಾಧ್ಯ ಆಗ್ತೈತೆ. ರಾಜಕೀಯ ರಂಗದಲ್ಲಿ ಇದನ್ನು ಎದುರಿಸಿ ಮುನ್ನುಗ್ಗುವಂಥ ಧೈರ್ಯವನ್ನು ರಾಜಕಾರಣಿ ತೋರಬೇಕು. ಖಂಡಿತವಾಗಿ ಸರ್, ಸಾಕಷ್ಟು ವಿಚಾರಗಳ ಬಗ್ಗೆ ನೇರವಾದಂಥ ಪ್ರಶ್ನೆಗಳಿಗೆ ಅಷ್ಟೇ ಮುಕ್ತವಾಗಿ ಉತ್ತರವನ್ನು ಕೊಟ್ಟಿದ್ದೀರಿ, ಮಾತನಾಡಿದ್ದೀರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಜೊತೆಯಲ್ಲಿ ಟಾಕ್ ಟಾನಿಕ್ನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
ರಾಜ್ಯದ ಜನರಿಗೆ ಏನಾದರೂ ಹೇಳೋದಿದ್ರೆ? ಧನ್ಯವಾದಗಳು. ನ್ಯೂಸ್ 18 ನನಗೆ ಅವಕಾಶ ಕೊಟ್ಟಿದೆ ರಾಜ್ಯದ ಜನತೆ ಮಾತಾಡೋವಂಥದ್ದಕ್ಕೆ. ರಾಜ್ಯದ ಜನತೆನೂ ಕೂಡ ವಿನಂತಿ ಮಾಡ್ತೀನಿ ನೋಡಿ, ರಾಜ್ಯದ ಜನತೆನೂ ಕೂಡ ಪ್ರತಿಯೊಬ್ಬರಿಗೂ ತಮ್ಮ ಓಟ್ ಇದೆ. ಆ ಓಟನ್ನು ಚಲಾಯಿಸಬೇಕಾದ್ರೆ ಯೋಚನೆ ಮಾಡಿ ಚಲಾಯಿಸಿ ಅಷ್ಟೇ. ಏನೋ ಬರುತ್ತೆ 5 ವರ್ಷಕ್ಕೊಂದು ಸರಿ ಯಾರೋ ಒಬ್ಬನಿಗೆ ಓಟ್ ಹಾಕಬೇಕು ಅಂತ ಹೇಳಿದ್ರೆ ರಾಜ್ಯ ದಯವಿಟ್ಟು ಉದ್ಧಾರ ಆಗಲ್ಲ. ಯೋಚನೆ ಮಾಡಿ, ಒಂದಲ್ಲ 2 ದಿನ, ಯಾಕಂದರೆ ಎಲೆಕ್ಷನ್ನು ಸುಮಾರು 45 ದಿನ ಸಮಯ ಇರ್ತದೆ. ಆ ಸಮಯದಲ್ಲಿ ತೂಗಿ ಅಳತೆ ಮಾಡಿ 4-6 ಜನ ಜೊತೆ ಸಮಾಲೋಚನೆ ಮಾಡಿ ಅಲ್ಟಿಮೇಟಾಗಿ ನಾನು ಆಯ್ಕೆ ಮಾಡೋ ಅಂಥನು ನನ್ನಂಥ ವ್ಯಕ್ತಿನ ಆಯ್ಕೆ ಮಾಡ್ತೀನಿ. ನನ್ನಂಥ ವ್ಯಕ್ತಿನ ನಾನು ಆಯ್ಕೆ ಮಾಡ್ತೀನಿ. ನನ್ನ ಮಿರರ್ನ ನಾನು ಆಯ್ಕೆ ಮಾಡ್ತೀನಿ. ನನ್ನ ಪ್ರತಿಬಿಂಬವನ್ನು ಆಯ್ಕೆ ಮಾಡ್ತೀನಿ. ಈ ಭಾವನೆ ಇಟ್ಕೊಂಡು ನೀವು ಓಟ್ ಹಾಕಿದರೆ 100% ಒಳ್ಳೆಯ ವ್ಯಕ್ತಿಗಳಿಗೆ ಓಟ್ ಹಾಕ್ತೀರಾ, ಒಳ್ಳೆಯವರು ಅವಕಾಶ ಕೊಡ್ತೀರಾ, ರಾಜ್ಯ ಅಭಿವೃದ್ಧಿ ಆಗ್ತೈತೆ. ಆ ದಿಕ್ಕಿನಲ್ಲಿ ತಮ್ಮ ಯೋಚನೆಗಳು ಇರಲಿ ಅನ್ನೋ ಮಾತನ್ನು ರಾಜ್ಯದ ಜನತೆಗೆ ಭಾಳ ಕಳಕಳಿಯಿಂದ ಸವಿನಯದಿಂದ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೆ. ಧನ್ಯವಾದಗಳು ಸರ್. ವೀಕ್ಷಕರೇ, ನೋಡಿದ್ರಲ್ಲ, ಆರ್ ಅಶೋಕ್ ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಅವರ ಮಾತು ಖಂಡಿತವಾಗಿ ಸ್ಫೂರ್ತಿ ತಂದಿರುತ್ತೆ, ಸ್ಫೂರ್ತಿ ತುಂಬುತ್ತೆ ಅಂತ ಭಾವಿಸ್ತೀನಿ. ಇದೇ ರೀತಿಯಾಗಿ ಮತ್ತೊಬ್ಬ ವಿಶೇಷ ಅತಿಥಿ ಜೊತೆಯಲ್ಲಿ ಟಾಪ್ ಟಾನಿಕ್ ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತೀರಿ ನ್ಯೂಸ್ 18 ಕನ್ನಡ.